ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಹರ್ಷಾದಿಕ್ ಸುಜೋ ಹೋಲಿಸ್ಟಿಕ್ಸ್ ಸುಜೋಕ್ ಥೆರಪಿ ಕ್ಲಾಸ್. ಎಲ್ಲರೂ ಜಾಯ್ನ್ ಆಗಿದ್ದೀರಾ ಅನ್ಕೋತೀನಿ ಇವತ್ತು. ಸೊ ನಾವು ತುಂಬ ಹತ್ತಿರದಲ್ಲಿದ್ದೀವಿ ಕ್ಲಾಸ್ಗಳು ಮುಗಿಸೋದಕ್ಕೆ. ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವತ್ತೊಂದು ಟರ್ನಿಂಗ್ ಪಾಯಿಂಟ್. ನನಗೆ ಗೊತ್ತಿರೋ ಹಾಗೆ ಈಗ ನಾನು ಹೇಳ್ಕೊಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು 60% ಕವರ್ ಮಾಡಿದ್ದೀನಿ ಸುಜೋಕ್ ಥೆರಪಿ ಬಗ್ಗೆ. ನೀವೆಲ್ಲ TM ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಕರೆಸ್ಪಾಂಡೆನ್ಸು, ಓವರ್ಲ್ಯಾಪಿಂಗು, ಇನ್ಸೆಕ್ಟು, ಮಿನಿ ಆ್ಯಂಡ್ ಮೈಕ್ರೋ. ಸೊ ಮೈಕ್ರೋ ಕಡಿಮೆ ಯೂಸ್ ಮಾಡೋದು, ಮಿನಿ ಯೂಸ್ ಮಾಡ್ತೀವಿ ಯೂಶ್ವಲ್ ಆಗಿ. ಇನ್ಸೆಕ್ಟು ತುಂಬ ಎಫೆಕ್ಟಿವ್ ವರ್ಕ್ ಆಗುತ್ತೆ. ಇವತ್ತು ನೀವೆಲ್ಲರೂ ಪರ್ಫೆಕ್ಟ್ ಆಗಿದ್ದೀರಾ. ಕರೆಸ್ಪಾಂಡೆನ್ಸು ಮತ್ತು ಓವರ್ಲ್ಯಾಪಿಂಗು, ಇನ್ಸೆಕ್ಟ್ ಸಿಸ್ಟಮ್, ಈ ಮೂರು ಎಲ್ಲ ಪಾಯಿಂಟ್ಗಳು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ. ಇನ್ನೂ ಕನ್ಫ್ಯೂಷನ್ ಇದೆಯಾ ಯಾವ ಆರ್ಗನ್ನು ಎಲ್ಲಿ ಬರುತ್ತೆ ಅಂತ? ಸೊ ಮುಂದುವರ್ಸೋಣಲ್ಲ. ಎಲ್ರಿಗೂ ಗೊತ್ತಿದೆ ಇವಾಗ ಕರೆಸ್ಪಾಂಡೆನ್ಸು, ಓವರ್ಲ್ಯಾಪಿಂಗು, ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡು ಪ್ಲಸ್ ಇನ್ಸೆಕ್ಟ್ ಸಿಸ್ಟಮ್. ಓಕೆ, ಇದಿಷ್ಟು. ಇದು ಇನ್ನು ಇದು ಯಾಂಗು, ನೋ ಕನ್ಫ್ಯೂಷನ್. ಮೊಣಕಾಲು ಟ್ರೀಟ್ ಮಾಡ್ಬೇಕಾದ್ರೆ ಮಾತ್ರ ನೀವು ಟ್ರೀಟ್ ಮಾಡಿ, ಈ ಕಡೆ ಸೈಡಲ್ಲಿ ಟ್ರೀಟ್ ಮಾಡಿ. ಸೆಂಟ್ರ್ ಆಫ್ ದ ನೀ ಅಂದರೆ ನೀವು ಇಲ್ಲರ್ಧ ತೊಗೋಬೇಕು, ಇಲ್ಲರ್ಧ ತೊಗೋಬೇಕು. ಸೊ ಎಲ್ಲರಿಗೂ ಟ್ರೀಟ್ ಮಾಡ್ಬೇಕಾದ್ರೆ ಈ ಸೈಡು ಟ್ರೀಟ್ ಮಾಡಿ. ಸೆಂಟ್ರ್ ವೆರಿ ರೇರು. ಯಾವಾಗ ನಿಮಗೆ ಸೆಂಟ್ರಲ್ ಪಾಯಿಂಟ್ ಬರುತ್ತೆ ಅಂದರೆ ಪೂರ್ತಿ ಸೈಡ್ ಆಫ್ ದ ಲೆಗ್, ಇದು ಲೆಗ್ ಅಂತ ಅಂದ್ಕೊಂಡ್ರೆ ಈ ಸೈಡಲ್ಲಿ ಪ್ರಾಬ್ಲಮ್ ಇರುತ್ತೆ, ಆವಾಗ ಈ ಸೆಂಟ್ರಲ್ ಪಾಯಿಂಟ್ ಬರುತ್ತೆ. ಯೂಶ್ವಲಿ ಇದೊಂದಾಗುತ್ತೆ. ಆ್ಯಕ್ಚುಲಿ ಈ ಎರಡೂ ಸೈಡಲ್ಲಿ ಸೆಂಟ್ರ್ ಆಫ್ ದ ಲೆಗ್ ಅಂತ ಹೇಳ್ತೀವಿ. ಇಲ್ಲೊಂದು ಅರ್ಧ ಪಾಯಿಂಟು, ಇಲ್ಲೊಂದು ಅರ್ಧ ಪಾಯಿಂಟು, ಸೆಂಟ್ರ್ ಆಫ್ ದ ಲೆಗ್ ಬರುತ್ತೆ. ಫೈನಲಿ ಡಯಾಗ್ನೈಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಪಾಯಿಂಟ್ಸ್ ಎಲ್ಲೆಲ್ಲಿರುತ್ತೆ ಅಂತ. ಓಕೆ, ಇವತ್ತು ನಿಮಗೆಲ್ಲ ಆರ್ಗನ್ಸ್ ಪರಿಚಯ ತುಂಬ ಚೆನ್ನಾಗಿದೆ. ಕರೆಸ್ಪಾಂಡೆನ್ಸ್ ಸಿಸ್ಟಮ್ ಮತ್ತು ಓವರ್ಲ್ಯಾಪಿಂಗ್, ಇನ್ ಆ್ಯಂಡ್ ಯಾಂಗ್, ಇನ್ಸೆಕ್ಟ್ ಸಿಸ್ಟಮ್. ಈಗ ನಾವು ಡಯಾಗ್ನೈಸ್ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಹತ್ರ ಎಲ್ಲ ಪ್ರೋಬ್ಸ್ ಇದೆ. ಪ್ರೋಬ್ ಎಲ್ಲರೂ ನೋಡಿದ್ದೀರಾ. ಪ್ರೋಬ್ ಇಲ್ಲದೇ ಇರೋ ಸಂದರ್ಭದಲ್ಲಿ ಕಾಮನ್ ಆಗಿ ಒಂದು ಪೆನ್ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಯಾವುದಾದ್ರೂ ಒಂದು ಪೆನ್ ಯೂಸ್ ಮಾಡ್ಬೋದು. ನೀವು ಯಾವಾಗಲೇ ಡಯಾಗ್ನೈಸ್ ಮಾಡಿದ್ರು ನೈಸ್ ಆಗಿರೋ ಅಂಥದ್ದು ಸ್ಟಿಕ್ ಯೂಸ್ ಮಾಡಿ. ತುಂಬ ರಫ್ ಆಗಿರೋದನ್ನು ಯೂಸ್ ಮಾಡಬೇಡಿ ಡಯಾಗ್ನೈಸ್ ಮಾಡಬೇಕಾದ್ರೆ. ಎಸ್ಪೆಷಲಿ ಇನ್ಸೆಕ್ಟ್ ಸಿಸ್ಟಮಲ್ಲಿ ಡಯಾಗ್ನೈಸ್ ಮಾಡಬೇಕಾದ್ರೆ ಆದಷ್ಟು ನೈಸ್ ಆಗಿರೋದನ್ನು ಯೂಸ್ ಮಾಡ್ಕೋಬೋದು. ಬಾಲ್ ಪೆನ್ ಯೂಸ್ ಮಾಡ್ಬೋದು. ವುಡನ್ ಪ್ರೋಬ್ ಇದ್ದರೆ ವುಡನ್ ಪ್ರೋಬನ್ನು ಯೂಸ್ ಮಾಡ್ಬೋದು. ನೆನ್ನೆ ತೋರಿಸಿದ್ನಲ್ಲ ಈ ಥರ ವುಡನ್ ಪ್ರೋಬ್ನ ನೀವು ಯೂಸ್ ಮಾಡ್ಕೋಬೋದು. ಆದಷ್ಟು ಈ ಥರ ನೈಸ್ ಎಂಡಿದ್ರೆ ತುಂಬ ಒಳ್ಳೆಯದು, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಡಯಾಗ್ನೈಸ್ ಸಿಸ್ಟಮ್ ಅಂತ ಬಂದಾಗ ಅಕ್ಯುರಸಿ ಬರಬೇಕು ನಿಮಗೆ. ಎಲ್ಲಿ ನಿಮಗೆ ಪ್ರಾಬ್ಲಮ್ಮು? ಎಕ್ಸಾಂಪಲ್ ಒಂದು ಓವರ್ಲ್ಯಾಪಿಂಗ್ ಆರ್ಗನ್ ತೊಗೊಳ್ಳೋಣ. ಯೂಶ್ವಲಿ ಇವಾಗ ಲಿವರ್ ಅಂದರೆ ಇಲ್ಲಿ ನೋಡ್ಕೊಂಡ್ಬಿಡ್ತೀರಾ. ನಿಜವಾಗ್ಲೂ ಲಿವರ್ ಚೆನ್ನಾಗಿದೆಯಾ? ಫಸ್ಟು ಲಿವರ್ ಆರ್ಗನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಲಿವರ್ ಆರ್ಗನ್ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ? ಈ ಲೈನ್ ಕಾಣಿಸ್ತಾ ಇದೆಯಲ್ವಾ, ಈ ಲೈನ್ ಎಂಡು ಈಗ ಬರುತ್ತೆ. ಯೂಶ್ವಲಿ ನೋಡಿ ಇಷ್ಟು ಬರುತ್ತೆ ಲಿವರ್. ಈ ಲಿವರ್ ಆರ್ಗನ್ನು ಪ್ರಾಬ್ಲಮ್ ಇದೆ ಅಂತ ಅವ್ರು ಹೇಳಿದ್ರೆ ಅಥವಾ ನಿಮ್ಮ ಸಿಮ್ಟಮ್ಸಲ್ಲಿ ಬಂದರೆ ಇದಿಷ್ಟನ್ನು ಪ್ರೆಸ್ ಮಾಡಿ ನೋಡಬೇಕು. ಎಲ್ಲಿ ಪ್ರೆಸ್ ಮಾಡಿದಾಗ ಎಲ್ಲಿ ಪೈನ್ ಬರುತ್ತೆ. ಸೊ ದಿಸ್ ಈಸ್ ದ ಪೈನ್ ಪಾಯಿಂಟ್. ಇವಾಗ ಇಲ್ಲಿ ಪೈನ್ ಬರ್ತಾ ಇದೆ ಈ ಜಾಗದಲ್ಲಿ. ಸೊ ಇಲ್ಲಿ ನೀವು ಮಸಾಜ್ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ 100% ರಿಸಲ್ಟ್ ಬರುತ್ತೆ. ಲಿವರ್ ಪಾಯಿಂಟ್ ಇದಿದೆ, ಬಟ್ ಲಿವರ್ ದೊಡ್ಡದಾಗಿದೆಯಲ್ವ, ಆರ್ಗನ್ನು ಇಷ್ಟು ದೊಡ್ಡದಾಗಿ ಬರುತ್ತೆ ಕೈಯಲ್ಲಿ ಬರಬೇಕಾದ್ರೆ. ಸ್ಟಮಕ್ ಬರಬೇಕಾದ್ರೆ ನೋಡಿ ಇದೇ ಥರ ಬರುತ್ತೆ. ಸೊ ಅದ್ರ ಮೇಲೆ ಓವರ್ಲ್ಯಾಪಿಂಗ್. ಇಲ್ಲಿ ಲಂಗ್ಸ್ ಆ್ಯಂಡ್ ಹಾರ್ಟ್ ಬರುತ್ತೆ. ಹಾರ್ಟನ್ನು ನಾವು ಪಾಯಿಂಟ್ ಸುಮ್ಮನೆ ಹಿಂಗೆ ತೋರಿಸ್ತೀವಿ, ಬಟ್ ನಾವಿಲ್ಲಿ ಹಾರ್ಟನ್ನು ಹೆಂಗೆ ಕರೆಕ್ಟಾಗಿ ಡಯಾಗ್ನೈಸ್ ಮಾಡಬೇಕು. ಈ ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ನೀವು ಎಲ್ಲಿವರೆಗೂ ಬರುತ್ತೆ ಸೆಂಟ್ರಲ್ ಲೈನ್ ಹಾಕಿದ್ರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಈ ಜಾಗಕ್ಕೆ 1/3 ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿಂದ ಇಲ್ಲಿಗೆ. ಸೊ 1/3 ಇಲ್ಲಿಗೆ ಬರುತ್ತೆ. ಈ 1/3ಗೆ ಈ ಲೈನು 1/3 ಆಗಬೇಕು. 2 ಪಾರ್ಟು ಈ ಕಡೆ ಹೋಗುತ್ತೆ ಪ್ರೈಮರಿಗೆ, 1 ಪಾರ್ಟ್ ಬಂದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಬರುತ್ತೆ. ಈ ತುದಿಯಿಂದ
ಇಲ್ಲಿ ಕರೆಕ್ಟಾಗಿ ನೀವು ಲೈನ್ ಮಾರ್ಕಿಂಗ್ ಮಾಡ್ಕೊಂಡಾಗ ಈ ತುದಿಯಲ್ಲಿ ಹಾರ್ಟ್ ಬರುತ್ತೆ. ಎಷ್ಟುದ್ದ ಹಾರ್ಟ್ ಬರುತ್ತೆ ನೋಡಿ, ನಿಮ್ಮ ಫಿಂಗರ್ ಇದೆಯಲ್ವಾ, ತಮ್ಮು ಫಿಂಗರ್ ಇದೆಯಲ್ವಾ, ಈ ಫಸ್ಟ್ ಪಾರ್ಟ್ ಹೆಡ್ ಪಾರ್ಟ್ ಇದೆಯಲ್ವಾ, ಹೆಡ್ ಪಾರ್ಟ್ ನಾವು ಇಲ್ಲಿ ಇಟ್ಟಾಗ ಕರೆಕ್ಟಾಗಿ ಲೈನ್ ಮೇಲೆ ಈಗ ಇಟ್ಟಾಗ ಎಷ್ಟು ಬರುತ್ತೆ, ಇಷ್ಟು ಜಾಗ ಹಾರ್ಟ್ ಬರುತ್ತೆ ಪಕ್ಕ. ಸೊ ಇಷ್ಟು ಜಾಗದಲ್ಲಿ ಹಾರ್ಟ್ ಇರುತ್ತೆ ಅಂತ ನೀವು ಫೀಲ್ ಮಾಡಬೇಕು, ವಿಜುವಲೈಸ್ ಮಾಡಬೇಕು. ಈ ಆರ್ಗನನ್ನು, ಹಾರ್ಟನ್ನು ಇಷ್ಟು ವಿಜುವಲೈಸ್ ಮಾಡಬೇಕು. ನೀವು ಟ್ರೀಟ್ ಮಾಡಬೇಕಾದ್ರೆ, ಕಲರ್ ಹಾಕಬೇಕಾದ್ರೆ, ಚೆಕ್ ಮಾಡಬೇಕಾದ್ರೆ ಇಷ್ಟು ಅಗಲನ ನೀವು ಪ್ರೆಸ್ ಮಾಡಿ ನೋಡಬೇಕು. ಇದಾದಮೇಲೆ ಇದು ಹಾರ್ಟ್ದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಒನ್ಸ್ ಅಗೇನ್ ರೈಟ್ ಹ್ಯಾಂಡಿಗೆ ಬರಬೇಕು. ಸೇಮ್ ರೈಟ್ ಹ್ಯಾಂಡಲ್ಲಿ ಹಾಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿನೂ ಪಾಯಿಂಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಟ್ರೀಟ್ ಮಾಡೋಕ್ಕೆ ಮುಂಚೆ. ಇಲ್ಲಿನೂ ಇತ್ತು, ಇಲ್ಲಿನೂ ಇತ್ತು, ಕನ್ಫರ್ಮ್ ಆಗುತ್ತೆ ಹಾರ್ಟ್ದು ಅಂತ. ಅಥವಾ ಒಂದು ಕೈಲಿತ್ತು ಇನ್ನೊಂದು ಕೈಲಿರಲ್ಲ, ಅದು ಲಂಗ್ಸ್ದು ಸಹ ಆಗಿರ್ಬೋದು. ಡಯಾಗ್ನೈಸಿಂಗಲ್ಲಿ ಎರಡೂ ಕೈಯಲ್ಲಿ ನೀವು ಡಯಾಗ್ನೈಸ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಸುಜೋಕಲ್ಲೇ ನೀವು ಡಯಾಗ್ನೈಸ್ ಮಾಡೋದೇ ಆದರೆ, ಟಿ ಸಿ ಎಮ್ಮಲ್ಲಿ ಡಯಾಗ್ನೈಸ್ ಮಾಡ್ತೀರಾ, ಟಂಗ್ ನೋಡಿ ಡಯಾಗ್ನೈಸ್ ಮಾಡ್ತೀರಾ, ಪಲ್ಸ್ ನೋಡಿನೂ ಮಾಡ್ತೀರಾ, ಪ್ಲಸ್ ನೀವು ಪ್ರೆಷರ್ ಇಟ್ಕೊಂಡು ಸುಜೋಕಲ್ಲಿ 100% ಇನ್ನೊಂದು ಸರಿ ಕನ್ಫರ್ಮ್ ಮಾಡ್ಕೋಬಹುದು. ಎರಡೂ ಕೈಯಲ್ಲಿ ನೀವು ಚೆಕ್ ಮಾಡಿದಾಗ ಎರಡೂ ಕೈಯಲ್ಲಿ ಪಾಯಿಂಟ್ ಇದೆ, 100% ಇದು ಕರೆಕ್ಟಾಗಿದೆ ಅಂತ ನೀವು ಮಾಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಓವರ್ಲ್ಯಾಪಿಂಗ್ ಆರ್ಗನ್ಸ್ ಅಂತ ಬರ್ತೀವಿ. ಈ ಓವರ್ಲ್ಯಾಪಿಂಗ್ ಆರ್ಗನ್ಸಲ್ಲಿ ನೋಡಿ, ನೀವು ಸಪೋಸ್ ಆ ಲಾರ್ಜ್ ಇಂಟೆಸ್ಟೈನ್, ಇದು ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಆ್ಯಕ್ಚುಲಿ ಇಲ್ಲಿ ಬರುತ್ತೆ, ಈಗ ಕರೆಕ್ಟ್ ಅಲ್ವಾ, ಈಗ ಬರುತ್ತೆ. ಈ ಲಾರ್ಜ್ ಇಂಟೆಸ್ಟೈನ್ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಬಂದಾಗ ಲಂಗ್ಸು ಬರುತ್ತೆ, ಲಾರ್ಜ್ ಇಂಟೆಸ್ಟೈನು ಬರುತ್ತೆ. ನಮ್ಮ ಟಿ ಸಿ ಎಮ್ಮಲ್ಲಿ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಬೋತ್ ಆರ್ ಡ್ರೈನೆಸ್ ಮೆಟಲ್ ಅಂತ ಹೇಳ್ತೀವಿ. ಸೊ ಒಂದಕ್ಕೊಂದು ಆರ್ಗನ್ ಶೇರ್ ಆಗುತ್ತೆ ಎನರ್ಜಿ ಅಂತಲೂ ಹೇಳಿದ್ದೀವಿ. ಸೊ ಇಲ್ಲಿ ಸಹ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಪ್ರಾಬ್ಲಮ್ ಇಲ್ಲಿ ಬರೋದ್ರಿಂದ ನೀವು ಸೇಮ್ ರೈಟ್ ಹ್ಯಾಂಡಲನ್ನು ಚೆಕ್ ಮಾಡಿಕೊಡಿ. ರೈಟ್ ಹ್ಯಾಂಡಲನ್ನು ಸೇಮ್ ಅದೇ ಥರ ಪೇಯ್ನ್ ಬರುತ್ತೆ ಚೆಕ್ ಮಾಡಿಕೊಡಿ. ಸಪೋಸ್ ಒಂದು ಕೈಯಲ್ಲಿ ಬರ್ತಾ ಇದೆ, ಇನ್ನೊಂದು ಕೈಯಲ್ಲಿ ಬರ್ತಾ ಇಲ್ಲ, ಸೊ ಆವಾಗ ಎಲ್ಲಿ ಪೇಯ್ನ್ ಬರುತ್ತೆ, ಯಾವ ಕೈಯಲ್ಲಿ ಪೇಯ್ನ್ ಬರುತ್ತೆ. ಸಪೋಸ್ ಲೆಫ್ಟ್ ಹ್ಯಾಂಡಲ್ಲಿ ಪೇಯ್ನ್ ಇಲ್ಲ, ರೈಟ್ ಹ್ಯಾಂಡಲ್ಲಿ ಪೇಯ್ನ್ ಇದೆ ಅಂದರೆ ರೈಟ್ ಹ್ಯಾಂಡ್ಗೆ ಟ್ರೀಟ್ ಮಾಡಿ, ತಪ್ಪೇನಿಲ್ಲ. ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಅಂತ ನಾವು ಕನ್ಫರ್ಮ್ ಮಾಡ್ತೀವಿ, ಬಟ್ ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಇರೋದಿಲ್ಲ, ಅದ್ರ ಬದಲಾಗಿ ಲಂಗ್ಸ್ ಇರುತ್ತೆ. ಯಾಕೆಂದರೆ ನಮಗೆ ಗೊತ್ತು ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಎರಡೂ ಸೇಮ್ ಎನರ್ಜಿನ ಶೇರ್ ಮಾಡೋದ್ರಿಂದ ನಮಗೆ ಒಂದು ಕೈಯಲ್ಲಿ ಸಿಗ್ಬೋದು, ಒಂದು ಕೈಯಲ್ಲಿ ಸಿಗದೇ ಇರ್ಬೋದು. ಯಾಕೆ ಈ ಥರ ಆಗುತ್ತೆ, ಒಂದು ಕೈಯಲ್ಲಿ ಸಿಕ್ಕುತ್ತೆ, ಒಂದು ಕೈಯಲ್ಲಿ ಸಿಕ್ಕಲ್ಲ. ಪ್ರತಿಯೊಂದು ಮೆರಿಡಿಯನ್ಸ್ಗೂ ಸುಜೋಕಲ್ಲಿ ಲೆಫ್ಟ್ ಮೆರಿಡಿಯನ್, ರೈಟ್ ಮೆರಿಡಿಯನ್ ಅಂತ ಮಾಡ್ಕೊಳ್ತೀವಿ. ಟಿ ಸಿ ಎಮ್ಮಲ್ಲೂ ಇದೆ. ಲಿವರ್ ಮೆರಿಡಿಯನ್ ಅಂತಂದಾಗ ಒಂದು ರೈಟ್ ಮೆರಿಡಿಯನ್, ಲೆಫ್ಟ್ ಮೆರಿಡಿಯನ್ ಇದೆಯಲ್ವಾ, ಎರಡು ಕಡೆ ಇದೆಯಲ್ಲ ಮೆರಿಡಿಯನ್ಸು. ಸೊ ಅದೇ ಥರನೇ ಇಲ್ಲಿ ಸುಜೋಕ್ ಸಿಸ್ಟಮಲ್ಲೂ ಸಹ ಎರಡೆರಡು ಮೆರಿಡಿಯನ್ ಇರುತ್ತೆ. ಒಂದು ಮೆರಿಡಿಯನ್ ವೀಕ್ ಆಗಿದೆ, ಸಪೋಸ್ ಬಾಡಿಯಲ್ಲಿ ಲಿವರ್ ಬಗ್ಗೆ ಹೇಳಿದ್ನಲ್ವ, ಲಿವರ್ ಮೆರಿಡಿಯನ್ ಏನಾರ ಲೆಫ್ಟ್ ಮೆರಿಡಿಯನ್ ವೀಕ್ ಆಗಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಪಾಯಿಂಟ್ ಸಿಕ್ಕುತ್ತೆ. ರೈಟ್ ಹ್ಯಾಂಡ್ ಮೆರಿಡಿಯನ್ ಏನೋ ವೀಕ್ ಆಗಿದ್ರೆ ರೈಟ್ ಹ್ಯಾಂಡ್ ಪಾಯಿಂಟು 100% ಸಿಕ್ಕುತ್ತೆ. ಇಲ್ಲಿ ಅಕಸ್ಮಾತ್ ಎರಡು ಮೆರಿಡಿಯನ್ ವೀಕ್ ಆಗಿದೆಯಾ, ಎರಡೂ ಕೈಯಲ್ಲಿ ಸಿಕ್ಕುತ್ತೆ. ಇದು ಡಯಾಗ್ನೈಸ್ ಸಿಸ್ಟಮಲ್ಲಿ ನೀವು ಶಾರ್ಪಾಗಿ ಅಬ್ಸರ್ವ್ ಮಾಡಬೇಕು ಇದನ್ನು. ಸಪೋಸ್ ಲೆಫ್ಟ್ ಮೆರಿಡಿಯನ್ ವೀಕ್ ಆಗಿರುತ್ತೆ, ಬೈ ಚಾನ್ಸ್ ರೈಟ್ ಮೆರಿಡಿಯನ್ ಕೊಡ್ತೀರಾ. ರೈಟ್ ಮೆರಿಡಿಯನ್ ಕೊಟ್ಟರೆ ಏನಾಗುತ್ತೆ, ಆಗ ರೈಟ್ ಮೆರಿಡಿಯನ್ ಎನರ್ಜಿ ನಾರ್ಮಲ್ ಆಗಿರುತ್ತೆ, ನೀವು ಟ್ರೀಟ್ಮೆಂಟ್ ಕೊಟ್ಮೇಲೂ ಸಹ ಅದು ನಾರ್ಮಲ್ ಆಗೇ ಇರುತ್ತೆ. ಲೆಫ್ಟಲ್ಲಿರೋ ಮೆರಿಡಿಯನ್ನು ಸ್ಲೋ ಆಗಿ ಸ್ಟ್ರೆಂಥನ್ ಆಗುತ್ತೆ, ಬಟ್ ಫಾಸ್ಟಾಗಿ ಆಗಲ್ಲ, ನಿಧಾನವಾಗಿ ಆಗುತ್ತೆ, ಟೈಮ್ ಜಾಸ್ತಿ ತಗೊಳುತ್ತೆ. ಯೂಶ್ವಲಿ ಪೇಯ್ನ್ಗೆ ಎಲ್ಲ ಕೊಟ್ಟಾಗ ಯಾವ ಪಾಯಿಂಟಲ್ಲಿ ಪೇಯ್ನ್ ಇರುತ್ತೆ ಆ ಪಾಯಿಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ವಿತಿನ್ 24 hours ನಿಮಗೆ ರಿಸಲ್ಟ್ ಬರುತ್ತೆ. ಕೆಲವೊಮ್ಮೆ ಮಾತ್ರನೇ ಹಾಫ್ ಆನ್ ಅವರ್, 1 hour, 2 hours ಬರುತ್ತೆ. ಇನ್ನೂ ಕೆಲವೊಮ್ಮೆ 15 to 20 seconds, 30 seconds ರಿಸಲ್ಟ್ ಬರುತ್ತೆ, ಬೇಸ್ಡ್ ಆನ್ ಸಿಮ್ಟಮ್ಸ್ ಆ್ಯಂಡ್ ಏರಿಯಾ. ಸೊ ಈಗ ನಾವು ಲಿವರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ಲಿವರ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾವು ಎರಡು ಕೈಯಲ್ಲಿ ಚೆಕ್ ಮಾಡಿ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ನೀವು ಕಲರ್ ಅಪ್ಲೈ ಮಾಡ್ತಾ ಇದ್ದೀವಲ್ಲ, ಆಯುರ್ವೇದಿಕ್ ಸಿಸ್ಟಮ್ ಆಗಲಿ ಅಥವಾ ಜಸ್ಟ್ ರೆಗ್ಯುಲರ್ ಕಲರ್ ಸಿಸ್ಟಮ್ ಆಗಲಿ ನಾವೀಗ ಅಪ್ಲೈ ಮಾಡ್ತಾ ಇದ್ದೀವಿ. ಈ ಪಾಯಿಂಟಲ್ಲಿ ಇಷ್ಟು ಜಾಗ ಲಿವರ್ ಇದೆ,
ಇಷ್ಟು ಜಾಗ ಲಿವರ್ ಇದೆ, ನಾವು ಸುಮ್ಮನೆ ಇಲ್ಲ ಒಂದು ಕಡೆ ಹಿಂಗೆ ಹಚ್ಚಿಬಿಟ್ರೆ ನಿಮಗೆ ರಿಸಲ್ಟ್ ಕಡಿಮೆ ಬರುತ್ತೆ. ನಾನು ಡಯಾಗ್ನೈಸ್ ಮಾಡಿ ಹೇಳಿದ್ನಲ್ವ, ಡಯಾಗ್ನೈಸ್ ಮಾಡಿ ಪೇಯ್ನ್ ಇದೆ ಇಲ್ಲಿ, ಸೊ ಇದು ಪೇಯ್ನ್ಫುಲ್ ಪಾಯಿಂಟು, ಈ ಜಾಗ ಕಲರ್ ಹಾಕಿ ನಿಮಗೆ 80 to 90% ರಿಸಲ್ಟ್ ಬರುತ್ತೆ. ಈ ಪಾಯಿಂಟಲ್ಲಿ ಹಾಕಿದ್ರೆ, ಇಲ್ಲಿ ಹಾಕಿದ್ರೆ ಬರುತ್ತೆ, ಇಲ್ಲ ಅಂತಲ್ಲ, ಸ್ವಲ್ಪ ಬರುತ್ತೆ ನಿಮಗೆ, ಒಂದು 30% ಬರ್ಬೋದು, ಇಲ್ಲ ಕೆಲವೊಮ್ಮೆ ಇನ್ನೂ ಕಡಿಮೆ ಬರ್ಬೋದು. ಸೊ ಪೇಯ್ನ್ಫುಲ್ ಪಾಯಿಂಟ್, ಡಯಾಗ್ನೈಸ್, ಟ್ರೀಟ್ಮೆಂಟು, ಪ್ರೆಷರ್ ಇರ್ಬೋದು, ಕಲರ್ ಇರ್ಬೋದು, ಮ್ಯಾಗ್ನೆಟ್ ಇರ್ಬೋದು, ಸೀಡ್ ಇರ್ಬೋದು, ಆ ಪೇಯ್ನ್ಫುಲ್ ಪಾಯಿಂಟ್ಗೆ ಹಾಕಬೇಕು. ಎರಡೂ ಕೈಯಲ್ಲೂ ಚೆಕ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ, ರೀಚೆಕ್ ಮಾಡಿ, ಅಪ್ಲೈ ಮಾಡಿ, ರಿಸಲ್ಟ್ ಫಾಸ್ಟಾಗಿ ತಗೊಳ್ಳಿ. ಇದನ್ನ ಎಲ್ಲಿ ಮಾಡ್ತೀರಾ? ಇಂಡಿವಿಜುವಲ್ ಪೇಷಂಟ್ ಬಂದಾಗ ನೀವು ಕೂರಿಸ್ಕೊಂಡು ಒಂದು ಅರ್ಧ ಗಂಟೆ ಚೆಕಪ್ ಮಾಡಿ. ಫಸ್ಟ್ ನಿಮ್ಮ ಕೈಗಳಲ್ಲಿ ಚೆಕಪ್ ಮಾಡ್ಕೊಳ್ಳಿ. ನೀವೇ ಪ್ರತಿಯೊಬ್ಬರು ನೀವು ಪೇಷಂಟ್ ಆಗಿದ್ದೀರಾ. ಆಲ್ಮೋಸ್ಟು TM TCM ನಾವೇನು ಕಲಿತಾ ಇದ್ದೀವಿ ಅಥವಾ ಕಲಿಯೋಕ್ಕೆ ಬಂದಿದ್ದಾರಲ್ವ, ಪೇಷಂಟ್ಗಳೇ ಬಂದು ಕಲಿತಾ ಇರೋದು. ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಹಾಗೆ 99% ಪೇಷಂಟ್ಗಳೇ ಕಲಿತಾ ಇರೋದು. ಅಥವಾ ಏನೂ ಕೆಲಸ ಇಲ್ಲ ಅನ್ನೋರು ಇದನ್ನೊಂದು ಕಲ್ತ್ಕೊಂಡು ನಾನು ಏನಾರ ಸೇವೆ ಮಾಡಬೇಕು ಅನ್ನೋರು ಬಂದಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಪ್ರತಿಯೊಬ್ಬರು ಪೇಷಂಟ್ ಆಗಿ ಕಲ್ತಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಕೈಗಳನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಅಪ್ಲೈ ಮಾಡ್ಕೊಳ್ಳಿ, ರಿಸಲ್ಟ್ ಹೆಂಗೆ ಬರುತ್ತೆ ನೋಡಿ. ಅದಾದ ನಂತರ 100% ನಿಮಗೆ ರಿಸಲ್ಟ್ ಚೇಂಜಸ್ ಗೊತ್ತಾಗುತ್ತೆ. ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗೋದನ್ನು ನೀವು ಫೀಲ್ ಮಾಡ್ಬೋದು. ಪೇಷಂಟ್ಗೆ ಹೇಳಿದಾಗ ಏನಾಗುತ್ತೆ, ಪೇಷಂಟ್ ಹೇಳ್ತಾರೆ ನನಗೂ ಇವತ್ತಿಗೂ ನನಗೆ ಅಂಥ ಚೇಂಜಸ್ ಇಲ್ಲ, ಅದ್ರ ಬದಲಾಗಿ ಬೇರೆ ಒಂದು ಚೇಂಜ್ ಆಯಿತು, ಈ ಥರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ನಾವು ಕೊಟ್ಟಿರೋ ಟ್ರೀಟ್ಮೆಂಟು ರಿಲೇಟಿವ್ ಆಗಿ ಅವರು ಇನ್ನೊಂದು ಯಾವುದೋ ಒಂದು ಆರ್ಗನ್ಗೆ ಟ್ರೀಟ್ ಆಗಿರುತ್ತೆ, ಅದನ್ನು ಹೇಳ್ತಾರೆ ಅವಾಗ. ಸೊ ಇದನ್ನೆಲ್ಲ ಪ್ರತಿಯೊಂದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಬೇಕು. ನಾನು ಏನು ಪಾಯಿಂಟನ್ನು ಟ್ರೀಟ್ ಮಾಡಿದ್ದೀನಿ, ಬೇರೆ ಆರ್ಗನ್ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ, ಬೇರೆ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ. ಬಟ್ ಒಂದೇನು ಅಂದರೆ, ನಿಮಗೆ ಯಾವುದೇ ಏನೇ ಚೇಂಜಸ್ ಆದರೂ ಸಹ ಸುಜೋಕಲ್ಲಿ ಸೈಡ್ ಎಫೆಕ್ಟ್ ಅನ್ನೋದಿಲ್ಲ. ಇದನ್ನು ನೀವು 100% ಕನ್ಫರ್ಮ್ ಆಗಿ ಇಟ್ಕೊಳ್ಳಿ, 100% ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಕರೆಸ್ಪಾಂಡೆನ್ಸ್ ಆಗಿದೆ. ಕರೆಸ್ಪಾಂಡೆನ್ಸ್ ಎಲ್ಲರಿಗೂ ಆರ್ಗನ್ ಗೊತ್ತಾಗಿದೆ. ಓವರ್ಲ್ಯಾಪಿಂಗು ಹೇಳಿದ್ದೀನಿ. ಸೊ ಓವರ್ಲ್ಯಾಪಿಂಗಲ್ಲಿ ನೀವು ಟ್ರೀಟ್ ಮಾಡಬೇಕಾದ್ರೆ ಎರಡೂ ಕೈಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಪೇಯ್ನ್ಫುಲ್ ಪಾಯಿಂಟ್ ಇದೆ ಆ ಪೇಯ್ನ್ಫುಲ್ ಪಾಯಿಂಟ್ಗೆ ಟ್ರೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಫಸ್ಟ್ ನೀವು ಸ್ಟಾರ್ಟ್ ವಿತ್ ಡಯಾಗ್ನೈಸ್. ಹೆಂಗೆ? ಪ್ರೋಬ್ ಮುಖಾಂತರವಾಗಿ ಡಯಾಗ್ನೈಸ್ ಮಾಡಬೇಕು. ನೀವು ಯಾವುದೇ ಪೇಷಂಟನ್ನು ಡೈರೆಕ್ಟಾಗಿ ಹ್ಯಾಂಡ್ ಟು ಹ್ಯಾಂಡ್ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ. ಆದಷ್ಟು ವುಡನ್ ಪ್ರೋಬಲ್ಲಿ ಯೂಸ್ ಮಾಡ್ಕೊಳ್ಳಿ ಇನ್ಸ್ಟೆಡ್ ಆಫ್ ಬ್ರಾಸ್ ಪ್ರೋಬ್. ಬ್ರಾಸ್ ಪ್ರೋಬು ಶಾರ್ಪಾಗಿರೋದನ್ನು ನೀವು ಮೈಕ್ರೋ ಮತ್ತು ಮಿನಿ ಸಿಸ್ಟಮ್ ಯೂಸ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ ಸೈಡ್ ನೀವು ಸರ್ವೈಕಲ್ ಟ್ರೀಟ್ ಮಾಡ್ತೀನಿ ಅಂದಾಗ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ ಪ್ರೋಬ್ನ. ಯಾವುದು? ಬ್ರಾಸ್ ಪ್ರೋಬ್. ಡಯಾಗ್ನೈಸ್ಗೆ ಟ್ರೀಟ್ ಮಾಡ್ಬೇಕಾದ್ರೆ ಒನ್ಸ್ ಅಗೇನ್ ಇದರಿಂದನೇ ಟ್ರೀಟ್ ಮಾಡಿ. ಬ್ರಾಸ್ ಪ್ರೋಬಲ್ಲಿ ಟ್ರೀಟ್ ಮಾಡೋದು ಬೇಡ. ಇದರಲ್ಲಿ ರಿಸಲ್ಟ್ ಫಾಸ್ಟ್ ಇರುತ್ತೆ, ಪ್ಲಸ್ ಸೇಫ್ ಆ್ಯಂಡ್ ಅಕ್ಯುರಸಿ ಅನ್ನೋದನ್ನು ನೀವು ಇದರಿಂದ ತಗೋಬೋದು. ಕರೆಸ್ಪಾಂಡೆನ್ಸು, ಓವರ್ಲ್ಯಾಪಿಂಗ್ ಆರ್ಗನ್ನು ಪ್ಲಸ್ ಇನ್ಸೆಕ್ಟಲ್ಲಿ ನೀವು ಯಾವುದೇ ಆರ್ಗನ್ನ ಟ್ರೀಟ್ ಮಾಡಬೇಕಾದ್ರೂ ಒನ್ಸ್ ಅಗೇನ್ ಸೇಮ್ ಡಯಾಗ್ನೈಸ್ ಮಾಡಬೇಕು. ಪಕ್ಕ ಡಯಾಗ್ನೈಸ್ ಮಾಡಿ. ಎಸ್ಪೆಷಲಿ ಇವಾಗ ನಿಮ್ಗೆ ಎಲ್ಲಾದ್ರದ್ದು ಡಯಾಗ್ನೈಸ್ ಪಾಯಿಂಟ್ ಸಿಕ್ಕುತ್ತೆ. ಸೊ ಇನ್ಸೆಕ್ಟ್ ಸಿಸ್ಟಮ್ಗೆ ಬ್ರಾಸ್ ಪ್ರೋಬ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಲೆಗ್ ಯೂಸ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಹ್ಯಾಂಡ್ಸು, ಇಲ್ಲಿ ಲೆಗ್ಸ್ ಇರುತ್ತೆ. ಈ ಲೆಗ್ಸ್ನ ಟ್ರೀಟ್ ಮಾಡಬೇಕಾದ್ರೆ ನಿಮ್ಗೆ ಇಲ್ಲಿ ಪೈನ್ ಇರುತ್ತೆ 100%. ನಿಮಗೆ ರೈಟ್ ಲೆಗ್ ಇತ್ತು ಅಂದರೆ ಈ ರೈಟ್ ಲೆಗ್ ಈ ಪಾಯಿಂಟಲ್ಲಿ ಇಲ್ಲಿ ಪೈನ್ ಇರುತ್ತೆ, ಪ್ಲಸ್ ಆ್ಯಸ್ ವೆಲ್ ಆ್ಯಸ್ ನಿಮಗೆ ರೈಟ್ ಲೆಗ್ ಇಲ್ಲೇ ಸಿಕ್ಕುತ್ತೆ. ಸೊ ಈ ಪಾಯಿಂಟಲ್ಲೂ ನಿಮಗೆ ಪೈನ್ ಸಿಕ್ಕುತ್ತೆ. ಈ ಎರಡು ಬೆರಳಲ್ಲೂ ನಿಮಗೆ ಪೈನ್ ಇರುತ್ತೆ. ಇನ್ಸೆಕ್ಟ್ ಟ್ರೀಟ್ ಮಾಡಬೇಕಾದ್ರೆ ಇನ್ಸೆಕ್ಟ್ ಆ್ಯಂಡ್ ಕರೆಸ್ಪಾಂಡೆನ್ಸ್ ಎರಡನ್ನೂ ಒಟ್ಟಿಗೆ ಟ್ರೀಟ್ ಮಾಡಿ. ಮೊಣಕಾಲ್ದು ಟ್ರೀಟ್ ಮಾಡ್ತಾ ಇದ್ದೀರಾ, ಸೊ ಟ್ರೀಟ್ ಮಾಡಬೇಕಾದ್ರೆ ಕರೆಸ್ಪಾಂಡೆನ್ಸ್ ಪ್ಲಸ್ ಇನ್ಸೆಕ್ಟ್ ಸಿಸ್ಟಮ್ ಎರಡು ಒಟ್ಟಿಗೆ ಟ್ರೀಟ್ ಮಾಡಿ. ಒಟ್ಟಿಗೆ ಟ್ರೀಟ್ ಮಾಡಿದಾಗ ರಿಸಲ್ಟ್ ಇನ್ನೂ ಫಾಸ್ಟಾಗಿ ಬರುತ್ತೆ. ಯಾವ ರೀತಿಯಾಗಿ ಟ್ರೀಟ್ ಮಾಡ್ತೀರಾ? ಫಸ್ಟು ಡಯಾಗ್ನೈಸು, ಪ್ರೆಷರು, ಮ್ಯಾಗ್ನೆಟು, ಮೋಕ್ಸಾ, ಸೀಡ್ ಆರ್ ಕಲರ್. ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಫಿಂಗರ್ಗೂ ತನ್ನದೇ ಆಗಿರ್ತಕ್ಕಂತಹ ತತ್ವಗಳಿದೆಯಲ್ವ, ಆ ಬೇಸ್ಡ್ ಆನ್ ತತ್ವಗಳನ್ನ ನೀವು ಅಪ್ಲೈ ಮಾಡಿ 100% ನೀವು ರಿಸಲ್ಟ್ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್,
ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಲೆಗ್ನ ಟ್ರೀಟ್ ಮಾಡಬೇಕಾದ್ರೆ ರೈಟ್ ಹ್ಯಾಂಡು ಲೆಫ್ಟ್ ಲೆಗ್ ಟ್ರೀಟ್ ಮಾಡ್ತೀವಿ ನಾವು. ಇದು ಒಂದು ಪೃಥ್ವಿ ತತ್ವ. ಸೊ ನಾವೇನು ಮಾಡಬೇಕು, ಇದು ಪೃಥ್ವಿ ತತ್ವ. ಪೃಥ್ವಿ ಅಂದರೆ 5, ಇದಕ್ಕೆ ಅಪೋಸಿಟ್ ಕಲರ್ ಯಾವುದಾಗುತ್ತೆ? ಪೃಥ್ವಿಗೆ ಟೋನಿಫಿಕೇಷನ್ನು, ಪೃಥ್ವಿ ಎಲ್ಲ ಒಂದು ಟೋನಿಫಿಕೇಷನ್ನು, ಆರೆಂಜ್ ಸೆಡೇಷನ್. ಆರೆಂಜ್. ಇಲ್ಲಿ ನಾವು ಸಪೋಸ್ ಮೊಣಕಾಲಿಗೆ ನಾವು ಡಿಟಾಕ್ಸಿಫೈ ಮಾಡ್ತೀವಿ ಅಂತ ನೀವು ಹಾಕಿದ್ರೆ ಡಿಟಾಕ್ಸಿಫೈ ಆಗೋದಿಲ್ಲ. ಆರೆಂಜು ಡಿಟಾಕ್ಸಿಫಿಕೇಷನ್ನು ಆಗುತ್ತೆ ಆರೆಂಜ್ ಕಲರ್ ಯೂಸ್ ಮಾಡೋದ್ರಿಂದ. ಬಟ್ ಈ ಬೆರಳಿಗೆ ನಾವು ಎಸ್ಪೆಷಲಿ ಮೊಣಕಾಲಿಗೆ ಟ್ರೀಟ್ ಮಾಡಬೇಕಾದ್ರೆ ಎಲ್ಲೋ ಯೂಸ್ ಮಾಡ್ಬೋದು, ರೆಡ್ ಯೂಸ್ ಮಾಡ್ಬೋದು, ಪ್ಲಸ್ ಸ್ಕೈ ಬ್ಲೂ ಯೂಸ್ ಮಾಡ್ಬೋದು. ಸೊ ಯಾವುದು ಸೆಡೇಷನ್ ಇರುತ್ತೆ ಆ ಸೆಡೇಷನ್ ಕಲರ್ನ ಅವಾಯ್ಡ್ ಮಾಡಿ. ಸಪೋಸ್ ಈ ಫಿಂಗರಲ್ಲಿ ಲಿಟಲ್ ಫಿಂಗರಲ್ಲಿ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಸೆಡೇಷನ್ ಯಾವುದು? ಇದು ನಂಬರ್ 2 ವಿಂಡೋ. ಸೆಡೇಷನ್ ಬಂದು ಸ್ಕೈ ಬ್ಲೂ, ಕರೆಕ್ಟಾ? ಇಲ್ಲಿ ಸ್ಕೈ ಬ್ಲೂನ ಅವಾಯ್ಡ್ ಮಾಡಿ, ಎಸ್ಪೆಷಲಿ ಪೇಯ್ನ್ ಪರ್ಪಸ್ ನಾವು ಯೂಸ್ ಮಾಡಬೇಕಾದ್ರೆ. ಸುಜೋಗ್ ಥೆರಪಿಯಲ್ಲಿ ನೀವು ಯೂಸ್ ಮಾಡಬೇಕಾದ್ರೆ ಇದೊಂದು ಫಾರ್ಮುಲಾನ ನೀವು ಜ್ಞಾಪಕ ಇಟ್ಕೊಳ್ಳಿ. ಆಯಾ ಫಿಂಗರ್ಗೆ ಸೆಡೇಷನ್ ಕಲರ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಇದೊಂದು ನೀವು ಫಾಲೋ ಮಾಡಿದ್ರೆ ರಿಸಲ್ಟ್ ಇದರಿಂದ ಏನೂ ಆಗಲ್ಲ. ನಿಮ್ಗೆ ಹಾಕಿದ್ರೆ 20% 30% ಕಡಿಮೆ ಆಗುತ್ತೆ ಅಷ್ಟೇ. ಬಟ್ ಆ 20% to 30% ನಿಮಗೆ ಎನರ್ಜಿ ಎನ್ಹೆನ್ಸ್ ಆಗುತ್ತೆ. ಸೆಡೇಷನ್ ಕಲರ್ ಗೊತ್ತಿರೋದ್ರಿಂದ ಸೊ ನಾವು ಸೆಡೇಷನ್ ಕಲರ್ಸ್ನ ಆಯಾ ಬೆರಳಲ್ಲಿ ಯೂಸ್ ಮಾಡೋದು ಬೇಡ. ಇದೊಂದು ಫಾರ್ಮುಲನ್ನ ಜ್ಞಾಪಕ ಇಟ್ಕೊಳ್ಳಿ ಕಲರ್ ಥೆರಪಿ ಕೊಡಬೇಕಾದ್ರೆ. ಅದರ್ವೈಸ್ ಸೀಟ್ ಥೆರಪಿ ಅದೆಲ್ಲನೂ ಕಣ್ಣು ಮುಚ್ಕೊಂಡು ಯಾವ ಫಿಂಗರ್ಗೆ ಬೇಕಾದ್ರೂ ನೀವು ಕೊಡ್ಬೋದು. ಇದು ಪೂರ್ತಿ ಡಯಾಗ್ನೈಸ್ ಆಯ್ತಿದ್ದು. ನೀವು ಡಯಾಗ್ನೈಸ್ ಮಾಡಬೇಕಾದ್ರೆ ಎಸ್ಪೆಷಲಿ ನಾನು ನೆನ್ನೆ ಹೇಳಿದ್ನಲ್ಲ ಸರ್ವೈಕಲ್ದಿದ್ದು ಅಂತ, ಸ್ಪೈನಲ್ ಕಾರ್ಡ್ ಏನು ನಾವು ಡಯಾಗ್ನೈಸ್ ಮಾಡ್ತೀವಿ, ನೀವು ಇಲ್ಲಿ ಡಯಾಗ್ನೈಸ್ ಮಾಡೋದಕ್ಕಿಂತ ಅಥವಾ ಇಲ್ಲಿ ಡಯಾಗ್ನೈಸ್ ಮಾಡ್ಬೋದು. ಕನ್ಫರ್ಮೇಷನ್ ನೀವು ಮಿನಿಯೇಚರಲ್ಲಿ ತೊಗೊಳ್ಳಿ. ಮಿನಿಯೇಚರಲ್ಲಿ ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವುದಾಗಿದೆ ಅಂತ. ಮತ್ತು ಮಿನಿಯೇಚರಲ್ಲಿ ನೀವು ಇಲ್ಲಿ ಕನ್ಫರ್ಮ್ ಮಾಡಿ ಇಲ್ಲಿ ಟ್ರೀಟ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಇಲ್ಲಿ 2 ಥರ ನಾವು ಟ್ರೀಟ್ ಮಾಡ್ತೀವಿ. ಒಂದು ಹಾರಿಸಾಂಟಲ್ ಥೆರಪಿ ಅಂತ ಒಂದು ಮಾಡ್ತೀವಿ, ಇನ್ನೊಂದು ವರ್ಟಿಕಲ್ ಥೆರಪಿ ಅಂತ ಮಾಡ್ತೀವಿ. 2 ಥರ ಥೆರಪಿಗಳನ್ನ ಮಾಡ್ತೀವಿ. ಸೀಟ್ ಥೆರಪಿಯಲ್ಲೂ ನಾವು ಮಾಡ್ಬೋದು, ಸ್ಟಾರ್ ಮ್ಯಾಗ್ನೆಟ್ ಹಾಕ್ಬೋದು, ಬರೀ ಮ್ಯಾಗ್ನೆಟ್ ಸಹ ನಾವು ಹಾಕ್ಬೋದು. ಹೇಗೆ ಹಾರಿಸಾಂಟಲ್ ಥೆರಪಿ ಅಂದ್ರೇನು, ವರ್ಟಿಕಲ್ ಥೆರಪಿ ಅಂದರೆ ಏನು? ಯಾಂಗ್ ಸಿಸ್ಟಮ್ ಅಂತ ತಗೊಳ್ಳೋಣ. ಸರ್ವೈಕಲ್ ಒಂದು ಪಾಯಿಂಟು ಕೊಟ್ಟು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಯಾಂಗು. ಸರ್ವೈಕಲ್ ಅಂದರೆ ಈ ಜಾಯಿಂಟಿಂದ ಈ ಜಾಯಿಂಟ್ವರೆಗೂ ಬರುತ್ತೆ ಅಲ್ವಾ, C1 C8, ಕರೆಕ್ಟಾ? ಇದನ್ನು ನಾವು ಕರೆಕ್ಟಾಗಿ 8 ಭಾಗಗಳನ್ನ ಮಾಡಿಕೊಂಡಾಗ C1 C2 C3 C4 C5 C6 C7 C8 ಈ ಪಾಯಿಂಟ್ಗಳನ್ನ ಈಕ್ವಲ್ ಪಾಯಿಂಟಾಗಿ ಮಾರ್ಕ್ ಮಾಡ್ಕೋಬೇಕು. ನೀವು ಚೆಕ್ ಮಾಡ್ತೀರಾ, ಫಸ್ಟು ಚೆಕ್ ಮಾಡ್ಕೊಂಡಾಗ ಯೂಶ್ವಲಿ ನಿಮಗೆ C4 C5 ಪ್ರಾಬ್ಲಮ್ ಬರುತ್ತೆ, ಅಥವಾ C3 ಆ್ಯಂಡ್ C4 ಯೂಶ್ವಲಿ ಬರುವಂಥ ಪ್ರಾಬ್ಲಮ್ಸ್. C1 C2 ತುಂಬ ಕಡಿಮೆ ಬರುತ್ತೆ. ಇದು ನರ್ವಸ್ ರಿಲೇಟೆಡ್ ಇರುತ್ತೆ, ಅಂದರೆ ಏನು ಹೇಳ್ತೀವಿ, ಸ್ಟ್ರೆಸ್, ಸ್ಟ್ರೈನ್, ಈ ಥರ ಮೈಂಡ್ ರಿಲೇಟೆಡ್ ಇದ್ದಾಗ C1 C2 ಬರುತ್ತೆ. ಈ C4ಇಂದ C4 C5 C6 C7 C8 ಇದೆಲ್ಲನೂ ನಿಮಗೆ ಫಿಸಿಕಲ್ ರಿಲೇಟೆಡ್ ಬರುತ್ತೆ ಇದು. ಸೊ ಈ ಪಾಯಿಂಟ್ಗಳಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ನಾನಿಲ್ಲ, ಇದು C8 ಇದೆ, C7 ಇದೆ, C6 ಇದೆ. C8ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ಳೋಣ. ಈ C8 ಪಾಯಿಂಟಲ್ಲಿ ನೀವು ಡಯಾಗ್ನೈಸ್ ಮಾಡ್ತೀರಾ, ಪ್ರೆಸ್ ಮಾಡಿದಾಗ ಪೇಯ್ನ್ ಇದೆ, ಅವ್ರದ್ದು ಸಿಂಪ್ಟಮ್ಸು C8ಅಲ್ಲಿ ಗೊತ್ತಾಗುತ್ತೆ, ಅಥವಾ C8 ನರ್ವ್ಸ್ ರಿಲೇಟೆಡ್ ಏನಿದೆ ಅಲ್ಲಿ ಪೇಯ್ನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದಕ್ಕೆ ನೀವು ಏನು ಮಾಡ್ತಾಯಿರಾ, ಜನರಲಾಗಿ ಇದಕ್ಕೆ ಪ್ರೆಷರ್ ಕೊಡ್ತೀವಿ, ಪ್ರೋಬಲ್ಲಿ ನಾವು ಪ್ರೆಷರ್ ಕೊಡ್ತೀವಿ. ಈ C8 ಪಾಯಿಂಟ್ನ ಪ್ರೆಷರ್ ಕೊಟ್ಟು ಅದನ್ನು ಟ್ರೀಟ್ ಮಾಡ್ತೀವಿ, ಅಥವಾ ಈ ಜಾಗಕ್ಕೆ ಕಲರ್ ಹಾಕ್ತೀವಿ. ಈಗ ಇದರಲ್ಲಿ ನೀವು ಇನ್ನೂ ಈ ಥೆರಪಿಯಲ್ಲಿ, ಸುಜೋಗ್ ಥೆರಪಿಯಲ್ಲಿ C8ಅನ್ನು ಎನ್ಹೆನ್ಸ್ ಮಾಡಬೇಕು, ಫಾಸ್ಟಾಗಿ ನಾವು ರಿಸಲ್ಟ್ ತೊಗೋಬೇಕು. ಹಾರಿಸಾಂಟಲ್ ಥೆರಪಿ ಅಂತ ಹೇಳಿದೆ ನಾನು. ಹಾರಿಸಾಂಟಲ್ ಥೆರಪಿ ಅಂದರೆ ಏನು, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲಿ ಸೆಂಟ್ರಲ್ ಬರುತ್ತೆ C8. ಈ C8
ಇಲ್ಲಿ ಒಂದು ನಾವು ಮ್ಯಾಗ್ನೆಟ್ ಹಾಕ್ತೀವಿ. ಹಾರಿಜಾಂಟಲ್ ಥೆರಪಿ ಅಂದರೆ ಇದ್ರ ಪಕ್ಕಕ್ಕೆ ಒಂದು ಹಾಕ್ತೀವಿ, ಜಸ್ಟ್ ಒಂದು 2 mm ಗ್ಯಾಪ್ ಕೊಟ್ಟು ಒಂದು ಇದು ಮ್ಯಾಗ್ನೆಟ್ ಹಾಕ್ತೀವಿ, ಮತ್ತು ಇಲ್ಲಿಂದ ಒಂದು 2 mm ಗ್ಯಾಪ್ ಕೊಟ್ಟು ಈ ಕಡೆ ಒಂದು ಮ್ಯಾಗ್ನೆಟ್ ಹಾಕ್ತೀವಿ. ಹಾರಿಜಾಂಟಲ್ ಥೆರಪಿ ಅಂದರೆ 3 ಮ್ಯಾಗ್ನೆಟ್ ಹಿಂಗೆ ಅಡ್ಡಡ್ಡ ಹಾಕೋದು. ಯಾವಾಗ ನಾವು ಹಾಕ್ತೀವಿ, ನಿಮಗೆ ಇಲ್ಲಿ ಪೇಯ್ನು ಯಾವ ಥರ ಸ್ಪ್ರೆಡ್ ಆಗಿದೆ, ಇಲ್ಲಿಂದ ಮೇಲಕ್ಕೆ ಉದ್ದುದ್ದ ಸ್ಪ್ರೆಡ್ ಆಗಿದೆಯಾ ಪೇಯ್ನು, ಅಥವಾ ಈ ಥರ ಅಡ್ಡಡ್ಡ ಆಗಿದೆಯಾ, ಜಾಸ್ತಿ ಈ ಕಡೆ ಸ್ಪ್ರೆಡ್ ಆಗಿದೆ, ಅಗಲವಾಗಿ ಸ್ಪ್ರೆಡ್ ಆಗಿದೆ ಪೇಯ್ನು ಅಂದರೆ ಹಾರಿಜಾಂಟಲ್ ಮಾಡ್ತೀವಿ, ಅಥವಾ ಮೇಲಿಂದ ಕೆಳಗಡೆ ಉದ್ದ ಇದೆ ನನಗೆ ಪೇಯ್ನು ಮೇಲಿಂದ ಕೆಳಗಡೆ ಬಂದಿದೆ ಅಂದರೆ ನಾವೇನು ಮಾಡ್ತೀವಿ, ವರ್ಟಿಕಲ್ ಥೆರಪಿ ಮಾಡ್ತೀವಿ. ಅಂದರೆ ಮ್ಯಾಗ್ನೆಟು ಸೆಂಟ್ರಲ್ ಒಂದು ಹಾಕ್ತೀವಿ ಪೇಯ್ನ್ ಪಾಯಿಂಟ್ಗೆ, ಅದ್ರ ಮೇಲ್ಗಡೆ 2 mm ಗ್ಯಾಪ್ ಕೊಟ್ಟು ಅಲ್ಲೊಂದು ಹಾಕ್ತೀವಿ, ಮತ್ತು ಅಲ್ಲಿಂದ ಕೆಳಗಡೆ 2 mm ಗ್ಯಾಪ್ ಕೊಟ್ಟು ಇನ್ನೊಂದು ಮ್ಯಾಗ್ನೆಟ್ ಹಾಕ್ತೀವಿ. ಇದಿಷ್ಟು ಏರಿಯಾನ ಅದು ಕವರ್ ಮಾಡ್ಕೊಳ್ಳುತ್ತೆ. ಅವಾಗ ಮೇಯ್ನ್ ಪಾಯಿಂಟ್ ಬಂದು ಸೆಂಟ್ರೇನೆ. ಥೆರಪಿಲಿ ನಾವು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಪಾಯಿಂಟ್ ಇಲ್ಲೇ ಇರುತ್ತೆ, ಇಲ್ಲಿರುತ್ತೆ ಕರೆಕ್ಟಾಗಿ C8 ಒಂದು ಪಾಯಿಂಟ್ ಇರುತ್ತೆ, ಇಲ್ಲಿ ಪೇಯ್ನ್ ಇರುತ್ತೆ, ಪ್ಲಸ್ ಅವ್ರಿಗೆ ಸ್ಪ್ರೆಡ್ ಆಗಿರುತ್ತೆ, ಸುತ್ತು ಅಗಲವಾಗಿರುತ್ತೆ, ಅಲ್ಲೆಲ್ಲೂ ಪಾಯಿಂಟ್ ಪ್ರೆಸ್ ಮಾಡಿದ್ರೆ ಸಿಕ್ಕಲ್ಲ, ಆ ಪೇಯ್ನ್ ಮಾತ್ರ ಸ್ಪ್ರೆಡ್ ಆಗಿರುತ್ತೆ ಎಲ್ಲ ಕಡೆಗೂ. ಸೊ ಅವಾಗ ಏನು ಮಾಡ್ತೀವಿ ನಾವು, ಹಾರಿಜಾಂಟಲ್ ಥೆರಪಿ ಅಥವಾ ವರ್ಟಿಕಲ್ ಥೆರಪಿ ಅಂತ ತೊಗೊಳ್ತೀವಿ. ಯೂಶ್ವಲಿ ನಾವು ಸ್ಪೈನಲ್ ಕಾರ್ಡ್ಗೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸಪೋಸ್ ಲಂಗ್ಸಲ್ಲಿ ಕಫ ಜಾಸ್ತಿ ಇದೆ ಅಂತ ಇಟ್ಕೊಳ್ಳೋಣ, ಇಲ್ಲಿ ನೀವು ಹಾರಿಜಾಂಟಲ್ಲು ವರ್ಟಿಕಲ್ಲು ಇಲ್ಲಿ ಸಹ ನೀವು ಮಾಡ್ಕೋಬೋದು. ನಿಮ್ಮಲ್ಲಿ ಸ್ಟಿಮ್ಯುಲೇಟ್ರ್ ಯಾರ ಹತ್ರ ಇದೆ, ಸ್ಟಿಮ್ಯುಲೇಟ್ರ್ ಯಾರಾದರೂ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಐಡಿಯಾ ಇರುತ್ತೆ. ಕಫ ಜಾಸ್ತಿ ಇದೆ, ಲಂಗ್ಸಲ್ಲಿ ಕಫ ಸೇರ್ಕೊಂಡ್ಬಿಟ್ಟಿದೆ, ನೀವು ಈ ಕಫ ಪಾಯಿಂಟು ಇದಿಷ್ಟು ಲಂಗ್ ಪಾರ್ಟ್ ಅಲ್ವಾ, ಇಲ್ಲಿಂದ ಇಲ್ಲಿ ತನಕನೂ ಇದೆಲ್ಲ ಕಫ ಲಂಗ್ಸು. ಈ ಲಂಗ್ಸಲ್ಲಿ ನೀವೆಲ್ಲಿ ಟಚ್ ಮಾಡಿದ್ರೂ ಸಹ ಅದು ಸ್ಟಿಮ್ಯುಲೇಟ್ ಆಗ್ತಾನೆ ಇರುತ್ತೆ. ಸ್ವಲ್ಪ ಡೀಪಾಗಿ ಪ್ರೆಸ್ ಮಾಡಿ ಮೂವ್ ಮಾಡಿದ್ರೆ ಎಲ್ಲ ಒಂದು ಕಡೆ ಜಾಸ್ತಿ ಆಗುತ್ತೆ, ಮಿಕ್ಕಿದ ಕಡೆ ಎಲ್ಲ ಕಡಿಮೆ ಆಗುತ್ತೆ. ಸ್ಟಿಮ್ಯುಲೇಟ್ರಲ್ಲಿ ನೀವು ಎಕ್ಸಾಕ್ಟಾಗಿ ಪಾಯಿಂಟನ್ನು 100% ಅಕ್ಯುರೇಟ್ ಪಾಯಿಂಟನ್ನು ನೀವು ಡಯಾಗ್ನೈಸ್ ಮಾಡ್ಕೋಬೋದು. ಎಲ್ಲಿ ಮುಟ್ಟಿದ್ರೂ ಇದು ನಿಮಗೆ ಅದು ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ಈ ಜಾಗದಲ್ಲಿ ಏನು ಮಾಡ್ಬೋದು ನಾವು, ಈ ಜಾಗದಲ್ಲಿ ನಾವು ಚಕ್ರ ಸಿಸ್ಟಮ್ ಅಂತ ಹೇಳ್ತೀವಿ. ಸೆಂಟ್ರಲ್ಲಿ ಒಂದು ಮ್ಯಾಗ್ನೆಟ್ ಹಾಕಿ ಎಲ್ಲಿ ಪೇಯ್ನ್ ಇರುತ್ತೆ, ಜಾಸ್ತಿ ಪೇಯ್ನ್ ಇರುತ್ತೆ, ಅಥವಾ ಡಿವೈಸಲ್ಲಿ ಜಾಸ್ತಿ ಸ್ಟಿಮ್ಯುಲೇಟ್ ಆಗೋ ಜಾಗನ ಸೆಂಟ್ರ್ ಪಾಯಿಂಟ್ ಅಂತ ಮಾಡ್ಕೊಳ್ಳಿ. ಕರೆಕ್ಟಾಗಿ 2 mm ಗ್ಯಾಪ್ ಕೊಟ್ಟು ಒಂದೊಂದು ಮ್ಯಾಗ್ನೆಟ್ಗೂ ಒಂದು 2 mm ಗ್ಯಾಪ್ ಕೊಟ್ಬಿಟ್ಟು ಈ ಥರ 6 ಇಂದ 7 ಮ್ಯಾಗ್ನೆಟ್ ಇಡಿಸುತ್ತೆ. ಸೊ ಸುತ್ತೂ ಮ್ಯಾಗ್ನೆಟ್ ಹಾಕೋದು. ಸ್ಟಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತೀವಿ, ಪ್ಲಸ್ ರೆಗ್ಯುಲರ್ ಬಯಲ್ ಮ್ಯಾಗ್ನೆಟು ಯೂಸ್ ಮಾಡ್ತೀವಿ. ಬಯಲ್ ಮ್ಯಾಗ್ನೆಟ್ ಯೂಸ್ ಮಾಡೋಕ್ಕೆ ಮುಂಚೆ ಸ್ಟಾರ್ ಮ್ಯಾಗ್ನೆಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಾಕ್ಟೀಸ್ನ. ಸ್ಟಾರ್ ಮ್ಯಾಗ್ನೆಟ್ ಒಂದೇ ಥರ ಇರುತ್ತೆ. ಸ್ಟಾರ್ ಮ್ಯಾಗ್ನೆಟಲ್ಲಿ ಅದು ನಿಮಗೆ ಪ್ರೆಷರ್ ಕೊಡೋದ್ರಿಂದ ಟ್ರೀಟ್ ಮಾಡುತ್ತೆ. ಬಯಲ್ ಮ್ಯಾಗ್ನೆಟಲ್ಲಿ ಒಂದು ಎನರ್ಜಿ ತೆಗೆದಾಕೋದು, ಒಂದು ಎನರ್ಜಿನ ಒಳಗಡೆ ಕಳಿಸೋದು, ಎರಡು ವಿಧವಾಗಿ. ಅದು ಸಹ ಸೆಡೇಷನ್ ಆ್ಯಂಡ್ ಟೋನಿಫಿಕೇಷನ್ ಅಂತಲೇ ಕರಿತೀವಿ. ಬಯಾಲ್ ಮೆರಿಡಿನ್ನ ನೀವು ಯಾವಾಗ ಯೂಸ್ ಮಾಡಬೇಕು, ಸ್ಟಾರ್ ಮ್ಯಾಗ್ನೆಟಲ್ಲಿ ನೀವು ತರೋ ಆಗಬೇಕು. ವೆದರ್ ಎನರ್ಜಿ ಈಸ್ ರಿಕ್ವೈರ್ಡ್, ಇದಕ್ಕೆ ಫಿಲ್ ಮಾಡಬೇಕಾ ಇದರಿಂದ ತೆಗಿಬೇಕಾ, ಅದನ್ನು ಫಸ್ಟು ನೀವು ತಿಳ್ಕೊಬೇಕಾಗತ್ತೆ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಅದನ್ನು ನೀವು ಸ್ಟಾರ್ಟ್ ಸರ್ ಸಾರಿ ಡಿಸ್ಟರ್ಬ್ ಮಾಡಿದೆ, ಒಂದು ಕ್ವಶನ್ ಹೇಳಿ. ಬಯಲ್ ಮ್ಯಾಗ್ನೆಟ್ ಅಲ್ಲಿ ಹೇಗೆ ಸರ್ ಅದು ಟೋನಿಫೈ ಆಗುತ್ತಾ ಸೆಡೇಷನ್ ಆಗುತ್ತಾ ಅಂತ? ಅದರಲ್ಲಿ ನಾರ್ತ್ ಅಂಡ್ ಸೌತ್ ಪೋಲ್ ಇದೆಯಲ್ವಾ? ಅಲ್ಲ ಸರ್, ಇವಾಗ ಒಂದು ಮಧ್ಯದ್ದು ವೈಟ್ ಇದ್ರೆ ಸುತ್ತಲೂ ಎಲ್ಲೋ ಇರುತ್ತೆ. ಅಲ್ಲ, ಬಯಲ್ ಮ್ಯಾಗ್ನೆಟ್ ಸಿಂಗಲ್ ಮ್ಯಾಗ್ನೆಟ್ ತಗೋಬೇಕು. ಸಿಂಗಲ್ ಒಂದು ಸೈಡ್ ಎಲ್ಲೋ ಅಲ್ಲ ಸಾರಿ, ಚಕ್ರ ಮ್ಯಾಗ್ನೆಟ್ ಇದನ್ನ ಕೇಳಕ್ ಹೋದೆ ನಾನು, ಅದು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈ ಮ್ಯಾಗ್ನೆಟ್ ಇದೆಯಲ್ವಾ, ಇದು ಒಂದು ಸೈಡ್ ಇದು ಎಲ್ಲೋ, ಇನ್ನೊಂದು ಸೈಡ್ ವೈಟ್ ಇರುತ್ತೆ. ಈ ಮ್ಯಾಗ್ನೆಟ್ ಅಲ್ಲಿ ಯೂಸ್ ಮಾಡ್ತೀವಿ. ನಾನು ಇದನ್ನೆಲ್ಲ ಕೇಳಿದ್ದು, ನಾನು ಇನ್ನೊಂದು ಅನ್ಕೊಂಡು ಕೇಳಿದೆ ನಿಮ್ಮ ಹತ್ರ. ಇನ್ನೊಂದು ಚಕ್ರ ಮ್ಯಾಗ್ನೆಟ್ ಅದು. ಹೌದು, ಚಕ್ರ ಮ್ಯಾಗ್ನೆಟ್ ಅಲ್ಲಿ ನಾವಲ್ಲಿ ಡಯಾಗ್ನೈಸ್ ಮಾಡಬೇಕು. 100% ಡಯಾಗ್ನೈಸ್ ಮಾಡಿದ್ರೆ ಮಾತ್ರನೇ ಅದು, ಇಲ್ಲಾಂದ್ರೆ ಅದು ಉಲ್ಟಾ ಅದು ಈಕ್ವಲ್ ಆಗಲ್ವಾ ಸರ್ ಎನರ್ಜಿ? ಅದು ಎನರ್ಜಿ ಈಕ್ವಲ್ ಅಂತ ಹೇಳಲ್ಲ. ಅದನ್ನ ನಾನು ಹೇಳಿದಲ್ಲ, ಸ್ಪ್ರೆಡ್ ಆಗಿರುತ್ತಲ್ವಾ, ಪೈನ್ ಆಗಲಿ ಅಥವಾ ಸಿಂಪ್ಟಮ್ಸ್ ಆಗಲಿ, ಸ್ಪ್ರೆಡ್ ಆಗಿರೋ ಜಾಗಕ್ಕೆ ಅದು ಯೂಸ್ ಮಾಡಿದಾಗ ವರ್ಕ್ ಆಗುತ್ತೆ. ಪ್ಲಸ್ ಬಯೋಲ್ ಚಕ್ರಾಸ್ ಅಂತ ಹೇಳ್ತೀವಿ, ಚಕ್ರಗಳಿದೆಯಲ್ವಾ, ಆ ಚಕ್ರಗಳನ್ನ ಅಲೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅದನ್ನ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ.
ಫಸ್ಟು ಸ್ಟಾರ್ಟ್ ವಿತ್ ಸ್ಟಾರ್ ಮ್ಯಾಗ್ನೆಟ್, ಆಮೇಲೆ ನೀವು ಈ ಬಯೋಲ್ ಮ್ಯಾಗ್ನೆಟ್ನ ಯೂಸ್ ಮಾಡ್ಕೊಳ್ಳಿ. ಫಸ್ಟು ಸ್ಟಾರ್ಟ್ ವಿತ್ ದ ಸ್ಟಾರ್ ಮ್ಯಾಗ್ನೆಟ್ನ ಹಾರಿಜೆಂಟಲ್ಲು ಪ್ಲಸ್ ವರ್ಟಿಕಲ್ಲು ಪ್ಲಸ್ ಚಕ್ರ ಥರ ಸುತ್ತು ಹಾಕಿ ಮಾಡೋ ಥರ ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲಂಗ್ಸ್ ಹೇಳಿದ್ನಲ್ಲ, ಲಂಗ್ಸ್ ಕಫ ಇದ್ದಾಗ ಆ ಕಫನ ಫಾಸ್ಟಾಗಿ ರಿಮೂವ್ ಮಾಡುತ್ತೆ. ಸೊ ನೀವು ಯಾವುದೇ ಸ್ಟಾರ್ ಮ್ಯಾಗ್ನೆಟ್ ಹಾಕಿದ್ರು ಮಿನಿಮಮ್ 8 ಅವರ್ಸ್ ಇರಬೇಕದು. ಸ್ಟಾರ್ ಮ್ಯಾಗ್ನೆಟ್ಸ್ 8 ಅವರ್ಸ್ ನಾವು ಯೂಸ್ ಮಾಡ್ತೀವಿ. ಡೇನಲ್ಲೂ ಹಾಕ್ಬೋದು, ನೈಟಲ್ಲೂ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಫಸ್ಟ್ ಸ್ಟಾರ್ಟ್ ವಿತ್ ಅ ಡೇ. ಯಾಕೆ ಅಂದರೆ ಡೇನಲ್ಲಿ ಹಾಕಿದಾಗ ಸಿಮ್ಟಮ್ಸ್ ಏನಾದ್ರು ಚೇಂಜಸ್ ಆಗುತ್ತಲ್ವ, ಆ ಚೇಂಜಸ್ನ ನೀವು ನೋಡ್ಬೋದು. ನೈಟಲ್ಲಿ ಹಾಕಿದ್ರೆ ಏನು ಸಿಮ್ಟಮ್ಸ್ ಚೇಂಜ್ ಆಯಿತು ಅಂತ ಗೊತ್ತಾಗೋದಿಲ್ಲ ಯೂಶ್ವಲಿ. ಸೊ ನೈಟ್ಗಿಂತ ಡೇಯಲ್ಲಿ ಪ್ರಿಫರ್ ಮಾಡ್ತಾ ಬನ್ನಿ. ಸ್ಟಾರ್ಟಿಂಗು ಎಲ್ಲ ಪೇಷಂಟ್ಗೂ ಡೇನಲ್ಲೇ ಹಾಕಿ ಆದಷ್ಟು. ನೀವು ಎಕ್ಸ್ಪರ್ಟ್ ಆದಮೇಲೆ ನೈಟಲ್ಲೂ ಹಾಕ್ಬೋದು. ಯಾಕೆಂದರೆ ನಾನು ಈ ಸ್ಟಾರ್ ಮ್ಯಾಗ್ನೆಟ್ ಈ ಜಾಗಕ್ಕೆ ಹಾಕಿದಾಗ ಅದು ಇದೇ ಥರ ವರ್ಕ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇರುತ್ತೆ. ಸೊ ನೈಟಲ್ಲೂ ಹಾಕ್ಬೋದು. ಅಕಸ್ಮಾತ್ ಅದರಿಂದ ಏನು ಕೆಲಸ ಆಗುತ್ತೆ ಆಗದೇ ಇಲ್ಲ, ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಡೇ ಚೇಂಜ್ ಮಾಡ್ಕೋಬೋದು. ಸೊ ಪ್ರಾಕ್ಟೀಸ್ ವಿತ್ ಡೇ. ಎಲ್ಲ ಸ್ಟಾರ್ ಮ್ಯಾಗ್ನೆಟ್ ಹಾಕಬೇಕಾದ್ರೂ ನೀವು ಡೇನಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಇದು 3 ವಿಧವಾಗಿ ನೀವು ಡಯಾಗ್ನೈಸ್ ಮಾಡ್ಕೊಳ್ಳೋವಂಥದ್ದು ಪ್ಲಸ್ ಟ್ರೀಟ್ ಮಾಡುವಂಥದ್ದು. ಸೊ ಇದ್ರ ನೆಕ್ಸ್ಟ್ ಹೋದಾಗ ನಾವು ಕಲರ್ ಥೆರಪಿ ಇದೆ, ಇದರಲ್ಲೇ ಲೈಟ್ ಥೆರಪಿನೂ ಸಹ ಮಾಡ್ಕೋಬೋದು. ನೀವು ಎಕ್ಸಾಕ್ಟಾಗಿ ಪಾಯಿಂಟನ್ನು ನೀವು ಡಯಾಗ್ನೈಸ್ ಮಾಡಿದ್ಮೇಲೆ ಅದಕ್ಕೆ ರಿಲೇಟಿವ್ ಕಲರ್ಸ್ನ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತೀನಿ. ಕಲರ್ ಥೆರಪಿ ಪ್ಲಸ್ ಮೋಕ್ಸ ಥೆರಪಿ. ಮೋಕ್ಸ ಥೆರಪಿ ಏನಿದೆ, ನೀವು ಪೇಯ್ನನ್ನು ತುಂಬ ಫಾಸ್ಟಾಗಿ ರಿಲೀಫ್ ಮಾಡ್ಬೋದು. ನಮ್ಮ ಪ್ರಾಕ್ಟಿಕಲಲ್ಲಿ, ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಪೇಯ್ನು ಮತ್ತು ಕಫ ಏನಿದೆಯಲ್ವ, ಎಸ್ಪೆಷಲಿ ಲಂಗ್ಸ್ ರಿಲೇಟೆಡ್ ಇದೆ, ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಮೋಕ್ಸ ಥೆರಪಿ ಪೇಯ್ನು ಅಷ್ಟೇ ಫಾಸ್ಟಾಗಿ ರಿಲೀಸ್ ಆಗುತ್ತೆ, ಪ್ಲಸ್ ಲಂಗ್ಸಲ್ಲಿರೋ ಕಫನೂ ಅಷ್ಟೇ ಬೇಗ ಡ್ರೈ ಆಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಮೋಕ್ಸ ಥೆರಪಿಯಲ್ಲಿ ನೀವು ಯೂಸ್ ಮಾಡ್ಕೊಳ್ಳೋವಂಥದ್ದು. ಎಲ್ಲದಕ್ಕೂ ಮೇಯ್ನಾಗಿರುವಂಥದ್ದು ಏನು ಅಂದರೆ ನೀವು ಡಯಾಗ್ನೈಸ್ ಮಾಡಬೇಕಾಗಿರೋದು ಕರೆಕ್ಟ್. ನೀವು ಅಕ್ಯುರಸಿ ಬಂತು ಅಂದರೆ ನಿಮ್ಮ ಡಯಾಗ್ನೋಸ್ಟಿಕ್ ಸಿಸ್ಟಮಲ್ಲಿ ಟ್ರೀಟ್ಮೆಂಟ್ ಆಟೋಮೆಟಿಕ್ಕಾಗಿ ಅಕ್ಯುರಸಿ ಬರುತ್ತೆ. ಸೊ ಇವತ್ತು ಪ್ರೆಷರ್ ಸಿಸ್ಟಮು ಪ್ಲಸ್ ಇಂಡಿವಿಜುವಲ್ ಆರ್ಗನ್ ಸಿಸ್ಟಮ್ ಹೇಗೆ ಅಂತ ಕಲ್ತ್ಕೊಂಡಿದ್ದೀರಾ. ಟ್ರೀಟ್ಮೆಂಟಲ್ಲಿ ಏನಾದ್ರು ಅಂದರೆ ಡಯಾಗ್ನೋಸ್ಟಿಕ್ ಸಿಸ್ಟಮಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ದರೆ ಆ ಡೌಟ್ಗಳನ್ನ ನೀವು ಕೇಳ್ಬೋದು. ಇವಾಗ ಡಯಾಗ್ನೈಸ್ ಮಾಡೋದ್ರಲ್ಲಿ ನಾನು ಹೇಳ್ಕೊಟ್ಟಿರೋದ್ರಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ದರೆ ಅಥವಾ ಬೇರೆ ನಿಮ್ಮ ಏನು ಡೌಟ್ ಇದ್ರೂ ನೀವು ಕೇಳಿ. ಅದಕ್ಕೊಂದು 10 ನಿಮಿಷ ಟೈಮ್ ಕೊಡ್ತೀನಿ ಈಗ. ಸರ್, ಅದು ಸ್ಟಾರ್ ಮ್ಯಾಗ್ನೆಟ್ಸ್ ಎಲ್ಲೋ ವೈಟು ಯಾವ ತರ ಅರೇಂಜ್ ಮಾಡಬೇಕು? ಇದು ಸ್ಟಾರ್ ಮ್ಯಾಗ್ನೆಟ್ ಟ್ರೀಟ್ ಮಾಡ್ಬೇಕಾದ್ರೆ ಲಂಗ್ಸ್ಗೆ ಕಫದು. ಈಗ ನಾನು ತೋರಿಸಿದ್ದು ಇದು ಬಯೋಲ್ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಏನು ತೋರಿಸಿದ್ದಲ್ವ, ಇದು ಬಯೋಲ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಇದನ್ನು. ಇದು ಸ್ಟಾರ್ ಮ್ಯಾಗ್ನೆಟ್ ಅಲ್ಲ. ಸ್ಟಾರ್ ಮ್ಯಾಗ್ನೆಟ್ ಬೇರೆ ಬರುತ್ತೆ. ಸ್ಟಾರ್ ಮ್ಯಾಗ್ನೆಟ್ ಗೊತ್ತಿದೆಯಲ್ವ ನಿಮಗೆ? ಆ ಸ್ಟಾರ್ ಮ್ಯಾಗ್ನೆಟ್ ಫಸ್ಟ್ ಯೂಸ್ ಮಾಡಿ, ಬಯೋಲ್ ಮ್ಯಾಗ್ನೆಟ್ ಆಮೇಲೆ ಯೂಸ್ ಮಾಡೋಣ ಅದನ್ನು. ಅದು ಕಲರ್ ಯಾವ್ದು ಫಸ್ಟ್? ಇಲ್ಲ, ಸ್ಟಾರ್ ಮ್ಯಾಗ್ನೆಟ್ ಅಲ್ಲಿ ಕಲರ್ ಇರೋದಿಲ್ಲ. ಮ್ಯಾಗ್ನೆಟ್ಗೆ ಒಂದು ಸ್ಟೀಲ್ ಸ್ಟಾರ್ ಹಾಕಿರ್ತಾರೆ. ಓಕೆ, ಇಲ್ಲಿ ನೋಡ್ತಾ ಇದೆಯಲ್ವಾ, ಈಗ ನೋಡ್ತಾ ಇರೋದು ಸ್ಟಾರ್ ಮ್ಯಾಗ್ನೆಟ್. ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ನಂಬರ್ 11 ಅಂತ ಇದೆಯಲ್ವಾ ಇಲ್ಲಿ. ಮ್ಯಾಗ್ನೆಟ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ? ನೋಡಿ, ಇದು ಬಂದು ಮ್ಯಾಗ್ನೆಟ್. ಇದು ಅದ್ರ ಬ್ಯಾಕ್ ಸೈಡ್ ಬಂದು ಈ ಥರ ಸ್ಟಾರ್ ಇರುತ್ತೆ, ಮೆಟಲ್ ಸ್ಟಾರು. ಈ ಸ್ಟಾರು ನಮ್ಮ ಬಾಡಿಗೆ ಟಚ್ ಆಗಬೇಕು, ಸ್ಕಿನ್ಗೆ ಟಚ್ ಆಗೋ ಥರ. ಈ ಬ್ಲ್ಯಾಕ್ ಕಲರ್ ಏನಿದೆ ಇದನ್ನು ಟೇಪ್ ಗಂಟಿಸ್ಬೇಕು. ಆ ಟೇಪನ್ನ ನೀವು ಬಾಡಿಗೆ ಗಂಟಿಸಿದಾಗ ಈ ಸ್ಟೀಲ್ ಅನ್ನೋದು ನಮ್ಮ ಬಾಡಿಗೆ ಟಚ್ ಆಗುತ್ತೆ. ಸೊ ಇಲ್ಲಿಂದ ಒಂದು ಸರ್ಟೈನ್ ಫ್ರೀಕ್ವೆನ್ಸಿ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿಗೆ ಫ್ಲೋ ಆಗ್ತಾ ಇರುತ್ತೆ. ನಾವು ಸ್ಟಾರ್ ಮ್ಯಾಗ್ನೆಟಲ್ಲಿ ನಾವು ಪ್ರೆಷರ್ ಸಿಸ್ಟಮನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಬಯೋಲ್ ಮ್ಯಾಗ್ನೆಟಲ್ಲಿ ನಾವು ಏನು ಸೆಡೇಷನ್ ಆ್ಯಂಡ್ ಟೋನಿಫಿಕೇಷನ್ ಹೇಳ್ತೀವಿ. ದಟ್ ಈಸ್ ನಾಟ್ ಸೆಡೇಷನ್, ದಟ್ ಈಸ್ ನಾಟ್ ಟೋನಿಫಿಕೇಷನ್. ಎಕ್ಸಾಕ್ಟ್ಲಿ ದ ಎನರ್ಜಿ ಬ್ಯಾಲೆನ್ಸಿಂಗ್ ಅಂತ ಹೇಳೋದು. ಅದನ್ನು ಒಂದು ಎನರ್ಜಿನ ಕೊಡ್ತೀವಿ ಆ ಜಾಗಕ್ಕೆ, ಇಲ್ಲ ಅಲ್ಲಿರೋ ಎಕ್ಸಿಸ್ ಎನರ್ಜಿನ ತೆಗ್ದಾಕ್ತೀವಿ ಅದನ್ನು.
ಹೇಗೆ ತೆಗ್ದಾಕ್ತೀವಿ ಅದರಲ್ಲಿ ಅಂದರೆ ದಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಪೋಲ್. ನಾರ್ತ್ ಗಿವಿಂಗು, ಸೌತ್ ರಿಸೀವಿಂಗ್ ಅಂತ ಹೇಳ್ತೀವಿ. ಅಂದರೆ ನಾರ್ತ್ ಕೊಡುತ್ತೆ ನಿಮಗೆ. ಸೊ ನಾರ್ತ್ ಸ್ಕಿನ್ಗೆ ಟಚ್ ಆದಾಗ ಎನರ್ಜಿ ಕೊಡುತ್ತೆ, ಸೌತ್ ಸ್ಕಿನ್ಗೆ ಟಚ್ ಆಗಿದ್ದಾಗ ರಿಸೀವಿಂಗು ಅಂದರೆ ಅಲ್ಲಿರೋ ಎನರ್ಜಿನ ಅದು ತಗೊಳುತ್ತೆ. ಈ ಸಿಂಪಲ್ ಪ್ರಿನ್ಸಿಪಲ್, ನೇಚರ್ ಪ್ರಿನ್ಸಿಪಲ್ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಬಯೋಲ್ ಮ್ಯಾಗ್ನೆಟನ್ನು ನಿಮ್ಮದೇ ಓನ್ ಐಡಿಯಾದಲ್ಲಿ ನೀವು ಯೂಸ್ ಮಾಡ್ಕೊಳ್ತೀರ. ಫಸ್ಟು ಸ್ಟಾರ್ ಮ್ಯಾಗ್ನೆಟು ಲೋಕಲ್ ಪಾಯಿಂಟ್ಸ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೇಮ್ ಲೋಕಲ್ ಪಾಯಿಂಟ್ಸ್ನ ನಾನು ತೋರಿಸಿದಲ್ವ ಎಲ್ಲೋ ಮತ್ತು ವೈಟ್ ಅಂತ, ಫಸ್ಟ್ ಕಲರ್ನ ನಿಮ್ಮ ಮೈಂಡಿಂದ ತೆಗ್ದಾಕ್ಬಿಡಿ. ಕಲರ್ಗಿಂತ ಬೇಸಿಕ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈಚ್ ಆ್ಯಂಡ್ ಎವ್ರಿ ಮ್ಯಾಗ್ನೆಟ್. ನೋಡಿ, ನನ್ನ ಹತ್ರ ಎಷ್ಟು ದೊಡ್ಡ ಮ್ಯಾಗ್ನೆಟ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ನಾರ್ತ್ ಪೋಲು, ಒಂದು ಸೌತ್ ಪೋಲು. ನಾನು ಇದನ್ನು ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿದ್ರೆ ಒನ್ಸ್ ಅಗೈನು ಇದು ನಾರ್ತು ಸೌತ್ ಪೋಲ್ ಆಗುತ್ತೆ. ಮತ್ತು ಇದರಲ್ಲಿ 2 ಪೋಲ್ ಆಗುತ್ತೆ. ಇದರಲ್ಲೂ ಸಹ ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಇರುತ್ತೆ. ಅದನ್ನು ಆ ಕಡೆ ಇಟ್ಬಿಡೋಣ, ಕನ್ಫ್ಯೂಷನ್ ಬೇಡ. ಒನ್ ಪೀಸ್ ಆಫ್ ಮ್ಯಾಗ್ನೆಟ್, ಒಂದು ಸೌತ್ ಪೋಲು, ಒಂದು ನಾರ್ತ್ ಪೋಲ್ ಇರುತ್ತೆ, ನಿಮ್ಮ ತಲೆಯಲ್ಲಿ ಇರಬೇಕು. ಎನಿ ಮ್ಯಾಗ್ನೆಟ್ ಬ್ಯಾಲೆನ್ಸ್ಡ್ ಆಗಿ ನೋಡಿ, ಒಂದಿಷ್ಟು ಅಗಲ ಮ್ಯಾಗ್ನೆಟನ್ನು ಉದ್ದಾರದಾಗಲಿ ರೌಂಡ್ ಇರೋದಾಗಲಿ ಒಂದು ಪಾಯಿಂಟಲ್ಲಿ ನೀವು ಇಟ್ಟಾಗ ಅದು ಯಾವಾಗಲೂ ಸಹ ನಾರ್ತು ಮತ್ತು ಸೌತು. ಕಾಂಪಸ್ ನೋಡಿದಿರಲ್ವ, ಅದನ್ನು ನಾರ್ತ್ ಸಿಗ್ನಲ್ ಅಂತೀವಿ. ಅಂದರೆ ನಾರ್ತ್ ಪೋಲ್ ಏನಿದೆಯಲ್ಲ ಯಾವಾಗಲೂ ನಾರ್ತ್ ಕಡೆನೇ ತೋರಿಸ್ತಾ ಇರುತ್ತೆ. ಅದನ್ನು ನಾವು ನಾರ್ತ್ ಸಿಗ್ನಲ್ ಅಂತ ಹೇಳ್ತೀವಿ. ಅದಕ್ಕೆ ನಾರ್ತ್ ಸಿಗ್ನಲ್ ಅಂತಲೇ ನಾವು ಕರೆಯೋದು ಯೂಶ್ವಲಿ. ಅದನ್ನು ಕಾಂಪಸ್ ಅಂತಲೂ ಕರಿತೀವಿ. ಅದನ್ನು 2 ವಿಷಯನ ನೀವು ಅರ್ಥ ಮಾಡ್ಕೋಬೇಕು. ನಾರ್ತ್ ಅಂದರೆ ಏನು, ಸೌತ್ ಅಂದರೆ ಏನು. ನಾರ್ತ್ ಗಿವಿಂಗ್, ಸೌತ್ ರಿಸೀವಿಂಗ್. ನೀವು ನಮ್ಮ ನೇಚರಲ್ಲೂ ನೋಡ್ಕೊಳ್ಳಿ, ಉತ್ತರದಿಂದ ನಮಗೆ ಶಕ್ತಿ ಬರುತ್ತೆ. ಉತ್ತರದಿಂದ ಎಲ್ಲ ವಿಧವಾದಂತಹ ಶಕ್ತಿಗಳು ನಮಗೆ ಬರುತ್ತೆ. ಅದು ಸೌತ್ ಕಡೆಗೆ ಹೋಗ್ತಾ ಇರುತ್ತೆ, ಅಂದರೆ ದಕ್ಷಿಣದ ಕಡೆಗೆ ಹೋಗ್ತಾ ಇರುತ್ತೆ. ಆ ಎನರ್ಜಿ ಉತ್ತರದಿಂದ ದಕ್ಷಿಣಕ್ಕೆ ಕರೆಯುತ್ತೆ ಎನರ್ಜಿ. ಅದು ನೀವು ಯಾವುದೇ ನಾರ್ತ್ ಪೋಲನ್ನು ಸ್ಕಿನ್ನಿಗೆ ಟಚ್ ಮಾಡಿದ್ರೆ ಎನರ್ಜಿ ಸೇರಿಕೊಳ್ಳುತ್ತೆ. ಸೌತ್ ಪೋಲನ್ನು ಟಚ್ ಮಾಡಿದ್ರೆ ಅಲ್ಲಿಂದ ಇರೋ ಎನರ್ಜಿನ ರಿಸೀವ್ ಮಾಡಿಕೊಳ್ಳುತ್ತೆ. ಈ ಪಾಯಿಂಟನ್ನು ನೀವು ಫಸ್ಟು ಮೈಂಡಲ್ಲೇ ಹಾಕಿ. ಇದು ಬೇಸಿಕ್ ಸ್ಟ್ರಕ್ಚರ್, ಇದು ನಮಗೆ ಬೇಕಾಗಿರೋವಂಥದ್ದು. ಎಲ್ಲೋ ಟಚ್ ಮಾಡಿದ್ರೆ ಟೋನಿಫಿಕೇಷನ್ನ, ವೈಟ್ ಟಚ್ ಮಾಡಿದ್ರೆ ಟೋನಿಫಿಕೇಷನ್ನ, ಈ ಕನ್ಫ್ಯೂಷನ್ ಫಸ್ಟ್ ಸೈಡಲ್ಲಿ ಇಟ್ಬಿಡಿ. ಈ ಸೆಡೇಷನ್ ಟೋನಿಫಿಕೇಷನ್ ಕಲರಿಗೆ ಮುಂಚೆ ನಾರ್ತ್ ಪೋಲ್, ಸೌತ್ ಪೋಲು, ಈ 2 ಪೋಲನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಈ 2 ಪೋಲನ್ನು ಜ್ಞಾಪಕ ಇಟ್ಕೊಂಡ್ರೆ ನೀವು ಲೈಫ್ ಟೈಮ್ ನೀವು ಮರೆಯೋದಿಲ್ಲ. ಇದನ್ನು ಯಾರು ಯಾವುದೇ ಕಲರ್ನ ಅಕಸ್ಮಾತ್ ಪ್ರಿಂಟ್ ಹಾಕ್ಬೇಕಾದ್ರೆ, ಅದನ್ನ ಪೇಂಟ್ ಹಚ್ಚಬೇಕಾದ್ರೆ ಅದನ್ನು ಉಲ್ಟಾ ಮಾಡಿದ್ರೂ ಸಹ ಪ್ರತಿ ಸಾರಿನೂ ಪ್ರತಿಯೊಂದು ಮ್ಯಾಗ್ನೆಟು ನಿಮ್ಮ ಹತ್ರ ಇರೋದನ್ನು ಅಥವಾ ನೀವು ಪರ್ಚೇಸ್ ಮಾಡಿದ್ದಾದಮೇಲೆ ಮ್ಯಾಗ್ನೆಟಲ್ಲಿ ಕಲರ್ ಸರಿಯಾಗಿ ಹಾಕಿದಾರಾ ಅನ್ನೋದು ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ಟ್ರೀಟ್ಮೆಂಟ್ ಮಾಡೋಕ್ಕೆ ಮುಂಚೆ. ಯಾಕೆಂದರೆ ಅದೊಂದು ಫ್ಯಾಕ್ಟ್ರಿಯಿಂದ ತಯಾರಾಗಿ ಬರುತ್ತೆ. ಅದು ಅಕಸ್ಮಾತ್ ಬೈ ಫಾಲ್ಟ್ ಆರ್ ಬೈ ಡಿಫಾಲ್ಟ್ ಕಲರ್ ಆಗೋ ಸಾಧ್ಯತೆಗಳಿರುತ್ತೆ. ಆಗಿದೆ ಸಹ ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಬೇಸಿಕ್ ಸ್ಟ್ರಕ್ಚರ್ ತಿಳ್ಕೊಳ್ಳಿ. ನಾರ್ತ್ ಪೋಲ್ ಅಂದರೆ ಏನು, ಸೌತ್ ಪೋಲ್ ಅಂದರೆ ಏನು. ಈ ನಾರ್ತ್ ಪೋಲು ಮತ್ತು ಸೌತ್ ಪೋಲು, ನಾರ್ತು ಅಲ್ಲಿಂದ ಹರಿಯುವಂಥದ್ದು ಎನರ್ಜಿ, ಸೌತು ರಿಸೀವಿಂಗ್ ಮಾಡ್ಕೊಳ್ಳೋದು. ಇದೆರಡೂ ಫಸ್ಟು ನೀವು ಜ್ಞಾಪಕ ಇಟ್ಕೊಂಬಿಡಿ. ಆಮೇಲೆ ಸೆಡೇಷನ್ನು, ಟೋನಿಫಿಕೇಷನ್ನು ಅದು ಹೆಂಗೆ ವರ್ಕ್ ಆಗುತ್ತೆ ಅದು ಆಮೇಲೆ ನಾವು ಈ TM ಸ್ಟ್ರಕ್ಚರಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋಣ. ಅದನ್ನು ನಿಮ್ಗೇನು ಬೇಕು ಇವಾಗ ನಾನು ಹೇಳ್ತೀನಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಾನು ಹೇಳಿದೆ ನಾರ್ತ್ ಅಂದರೆ ಅಲ್ಲಿಂದ ಎನರ್ಜಿ ಬರುತ್ತೆ, ಸೌತ್ ಅಂದರೆ ಎನರ್ಜಿ ರಿಸೀವ್ ಮಾಡ್ಕೊಳ್ಳುತ್ತೆ. ಸೌತ್ ಅನ್ನೋದು ರಿಸೀವ್ ಮಾಡ್ಕೊಳ್ಳೋವಂಥದ್ದು. ಒಂದು ಪೇಷಂಟ್ಗೆ ಹೊಟ್ಟೆ ನೋವಿದೆ, ಓಕೆ, ಇದು ಸ್ಟಮಕ್ ಪಾಯಿಂಟ್ ಅಲ್ವಾ. ಸೊ ದಿಸ್ ಈಸ್ ಅ ಸ್ಟಮಕ್ ಪಾಯಿಂಟ್, ಇಲ್ಲಿ ಬರುತ್ತೆ. ಇದು ಸ್ಟಮಕ್ ಪಾಯಿಂಟು. ಹೊಟ್ಟೆ ನೋವಿದೆ. ಹೊಟ್ಟೆ ನೋವು ಅಂದರೆ ಅಲ್ಲಿ ಎನರ್ಜಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಎನರ್ಜಿ ಜಾಸ್ತಿ ಇರುತ್ತೆ, ಎನರ್ಜಿ ಕಡಿಮೆ ಇರುತ್ತೆ. ಯಾಕೆ ನೋವು ಬರುತ್ತೆ? ನೋವು ಬರೋವಾಗ ಏನಾಗ್ತಾ ಇರುತ್ತೆ ಅಲ್ಲಿ?
ಹೊಟ್ಟೆ ನೋವು ಬರ್ತಾ ಇದೆ, ಹೊಟ್ಟೆಲಿ ಏನಾಗಿ ನೋವು ಬರುತ್ತೆ, ಫಿಸಿಕಲಿ ಏನಾಗ್ತಾ ಇರುತ್ತೆ, ಫುಡ್ ಸರಿಯಾಗಿ ಏನಾಗ್ತಾ ಇರುತ್ತೆ ಅಲ್ಲಿ? ಡೈಜೆಸ್ಟ್ ಆಗದೆ ಕೋಲ್ಡ್ ಆಗಿ, ಸ್ಟಾಗ್ನೇಷನ್. ಕೋಲ್ಡ್ ಆಗಿ. ನನಗೆ ಕೋಲ್ಡ್ ಹೀಟು ಎಲ್ಲ ಬೇಡ, ಫಿಸಿಕಲಿ ಏನಾಗ್ತಾ ಇರುತ್ತೆ ಅಲ್ಲಿ? ಜೀರ್ಣಕ್ರಿಯೆ ಸರಿ ಜೀರ್ಣ ಇರಲ್ಲ ಸರ್, ಆಗಿರಲ್ಲ ಅದಕ್ಕೋಸ್ಕರ. ಸರಿಯಾಗಿ. ಓಕೆ, ಜೀರ್ಣಕ್ರಿಯೆ ಸರಿ. ಎನರ್ಜಿ ಜಾಸ್ತಿ ಆಗಿರುತ್ತೆ. ಯಾವ ರೀತಿ ಎನರ್ಜಿ ಜಾಸ್ತಿ ಆಗುತ್ತೆ ಅಲ್ಲಿ? ಆಹಾರ ತಗೊಂಡಿರ್ತೀವಲ್ಲ, ಆಹಾರದ ವಿರುದ್ಧ ಅಲ್ಲ, ಎನರ್ಜಿ momentum. ಜಾಸ್ತಿ ಆಗ್ತದೆ. ಆಹಾರ ತಗೊಳ್ಳಿಲ್ಲ ಅಂದ್ರೂ ಹೊಟ್ಟೆ ನೋವು ಬರುತ್ತಲ್ಲ, ಅವಾಗ ಏನ್ ಮಾಡ್ತೀರಾ? ಅದ್ರ ಮೊಮೆಂಟಮ್. ಕಾಯಿಲೆ ಇರ್ತದಲ್ಲ, ಅದು ಎನರ್ಜಿ ಕೊಡ್ತದ ಅವಾಗ. ಇಲ್ಲ, ಮೇಡಮ್ ಆಹಾರ ತಗೊಂಡೇ ಇದ್ದಾಗ ಅಸಿಡಿಟಿ ಆಗಿರುತ್ತಲ್ಲ, ಮೊಮೆಂಟಮ್ ಈಗ ಕಮ್ಮಿ ಇರುತ್ತೆ. ಹೊಟ್ಟೆ ನೋವು ಇರುತ್ತೆ. ಈಗ ಹೇಳ್ದಂಗೆ ಇಂಡೈಜೆಷನ್ ಅಂತ ತಿಳ್ಕೊಳ್ಳೋಣ. ಇಂಡೈಜೆಷನ್ ಅಂದಾಗ ಏನು ಮಾಡುತ್ತೆ ಗೊತ್ತಾ? ಹೊಟ್ಟೆ ಹೀಟನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ, ಮೂಮೆಂಟಮನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಅದು ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಅದು ಮೂಮೆಂಟಮ್ ಕ್ರಿಯೇಟ್ ಮಾಡಿದ ತಕ್ಷಣ ನನಗೇನೋ ಆಯಿತು, ನಂಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಸಿಂಪಲ್, ಮೂಮೆಂಟಮ್ ಕ್ರಿಯೇಟ್ ಮಾಡುತ್ತೆ. ಆ ಮೂಮೆಂಟಮ್ಮೇ ನಮಗೆ ಪೇಯ್ನ್ ಬರುವಂಥದ್ದು. ಯಾಕೆ ಮೂಮೆಂಟಮ್ ಕ್ರಿಯೇಟ್ ಮಾಡ್ತು? ಹೊಟ್ಟೆಯಲ್ಲಿ ಕೋಲ್ಡ್ ಇತ್ತು, ಆ ಕೋಲ್ಡನ್ನ ಹೀಟ್ ಮಾಡಬೇಕಲ್ಲ, ಎಕ್ಸಿಸ್ ಆಫ್ ಇನ್ನಿದೆ ಅಲ್ಲಿ, ಆ ಇನ್ನನ್ನು ಯಾಂಗಾಗಿ ಕನ್ವರ್ಟ್ ಮಾಡಬೇಕಲ್ವ. ಸೊ ಮೂಮೆಂಟಮ್ ಕ್ರಿಯೇಟ್ ಮಾಡ್ತು, ಸೆಲ್ಫಾಗಿ ಮೂಮೆಂಟಮ್ ಕ್ರಿಯೇಟ್ ಮಾಡ್ತು. ನೀವೇನಾದರೂ ಅಕಸ್ಮಾತ್ 2 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ವಾಕ್ ಮಾಡಿ ಮೂಮೆಂಟ್ ಕ್ರಿಯೇಟ್ ಮಾಡಿದರೆ ಪೇಯ್ನ್ ಬರ್ತಾ ಇರಲಿಲ್ಲ. ನಾವು ಮಾಡಿರೋದಿಲ್ಲ, ಅದಕ್ಕೆ ಅಲ್ಲಿ ಪೇಯ್ನ್ ಬಂತು. ಹೆಂಗೆ ಪೇಯ್ನ್ ಬಂತು? ಮೂಮೆಂಟಮ್ ಅಂದರೆ ಮೂಮೆಂಟಮ್ ಕ್ರಿಯೇಟ್ ಮಾಡೋದು ಯಾವುದು? ವಿಂಡ್ ಅಲ್ವಾ? ವಿಂಡ್ ಮೂಮೆಂಟ್ನ ಕ್ರಿಯೇಟ್ ಮಾಡುತ್ತೆ, ಚಲನೆ ಕ್ರಿಯೇಟ್ ಮಾಡುತ್ತೆ ವಿಂಡ್. ಸೊ ಯಾವಾಗ ಆ ಚಲನೆ ಆಯಿತೋ ಅದು ಒಂದು ಎನರ್ಜಿ. ಸೊ ಈ ಜಾಸ್ತಿ ಇರೋ ಎನರ್ಜಿ, ಸಪೋಸ್ ಈ ಸ್ಕಿನ್ನಿಗೆ ನಾನು ನಾರ್ತ್ ಪೋಲ್ ಅಂತ ಏನು ಹೇಳಿದೆ? ನಾರ್ತ್ ಅಂದರೆ ಕೊಡೋದಲ್ವ, ನಾರ್ತನ್ನು ಇಟ್ರಿ ಮತ್ತೆ ತಿರುಗಿ ಎನರ್ಜಿ ಕೊಡುತ್ತೆ, ಇನ್ನೂ ಜಾಸ್ತಿ ಆಗ ಮೂಮೆಂಟು ಅಂತ. ಸೌತ್ ಪೋಲನ್ನ ಇಲ್ಲಿ ಇಡಿ. ಯಾವಾಗ ಸೌತ್ ಪೋಲ್ ಏನು ಹೇಳುತ್ತೆ? ರಿಸೀವ್ ಮಾಡ್ಕೊಳ್ಳುತ್ತೆ, ಎನರ್ಜಿನ ರಿಸೀವ್ ಮಾಡ್ಕೊಳ್ಳುತ್ತೆ. ಸೌತ್ ಪೋಲು ಈ ಸ್ಟಮಕ್ ಪಾಯಿಂಟಲ್ಲಿ ಟಚ್ ಮಾಡಿದಾಗ ಅಲ್ಲಿ ವಿಂಡ್ ಎಕ್ಸಸ್ ಏನಿದೆಯಲ್ವಾ, ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಅಂದರೆ ರಿಸೀವ್ ಮಾಡ್ಕೊಳ್ಳುತ್ತೆ. ಎನಿ ಎನರ್ಜಿ ಇಲ್ಲಿಂದ ಜಾಸ್ತಿ ಇರೋ ಎನರ್ಜಿನ ಅದು ರಿಸೀವ್ ಮಾಡ್ಕೊಳ್ಳುತ್ತೆ. ಕಲರ್ ಆಮೇಲೆ ಮಾತಾಡೋಣ ನಾವು. ಎಲ್ಲೋ ಮತ್ತು ವೈಟು, ಟೋನಿಫಿಕೇಷನು, ಸೆಡೇಷನು. ಯಾಕೆಂದರೆ ನಾವು ಪ್ರಾಕ್ಟಿಕಲಲ್ಲಿ ನಾವು ಅದರಲ್ಲಿ ಫೇಲ್ಯೂರ್ ಆಗಿಬಿಟ್ಟಿದ್ದೀವಿ. ನಾವು ಯಾವುದೋ ಕಂಪ್ನಿನ ನಂಬ್ಕೊಂಡು ಅವ್ನು ಹಾಕಿರೋ ಕಲರ್ ಕರೆಕ್ಟಾಗಿದೆ ಅಂತ ನಾವು ಬ್ಲೈಂಡಾಗಿ ಯೂಸ್ ಮಾಡಿಬಿಟ್ಟು ಕರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀವಿ. ಯಾಕೆ ಜಾಸ್ತಿ ಆಗ್ತಾಯಿದೆ ಅಂತ ಹೋದಾಗ ಮ್ಯಾಗ್ನೆಟಲ್ಲಿ ಅವ್ನು ಕಲರೇ ಉಲ್ಟಾಕ್ಬಿಟ್ಟಿದ್ದ. ಸೊ ಹಂಗಾಗಿ ಪ್ರತಿಯೊಂದು ಮ್ಯಾಗ್ನೆಟನ್ನು ಚೆಕ್ ಮಾಡಿಕೊಂಡು ನೀವು ಸ್ಟೋರ್ ಮಾಡ್ಕೋಬೇಕು. ಹೊಸ ಮ್ಯಾಗ್ನೆಟ್ ಸಿಕ್ಕಾಗ ಯೋಚನೆ ಮಾಡಿ ಹಾಕಬೇಕು, ಕರೆಕ್ಟಾಗಿ ಇದು ಇರ್ತಾ ಇಲ್ವಾ ಅಂತ. ಇಲ್ಲ ನಿಮ್ಮ ಹತ್ರ ಒಂದು ಸ್ಪೆಸಿಫಿಕ್ ಆಗಿ ಒಂದು ನಾರ್ತ್ ಸಿಗ್ನಲ್ ಇದ್ದರೆ ಅದನ್ನು ನೋಡಿಕೊಂಡು ಕಲರ್ ಕರೆಕ್ಟಾಗಿ ಹಾಕಿದ್ದಾನ ಇಲ್ವಾ ಅಂತ ತಿಳ್ಕೊಬೇಕು ನೀವು. ಸೊ ಅದೇ ಥರ ಮ್ಯಾಗ್ನೆಟ್ನ ನೀವು ಚೆಕ್ ಮಾಡಿ ನಿಮ್ಮ ಹತ್ರ ಸ್ಟಾಕ್ ಇಟ್ಕೊಳ್ಳಿ. ಚೆಕ್ ಮಾಡಿರೋ ಮ್ಯಾಗ್ನೆಟ್ಗಳು ಮಾತ್ರ ಯೂಸ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ಯೂಸ್ ಮಾಡಬೇಕಾದ್ರೆ. ಸೊ ಎನರ್ಜಿನ ಬೇಕಂದಾಗ ಕೊಡುತ್ತೆ, ಬೇಡ ಅಂದಾಗ ಅದು ತಗೊಳುತ್ತೆ. ಸೊ ನಾವು ಒಂದು ಸೌತ್ ಪೋಲ್ ಟಚ್ ಮಾಡಬೇಕಿಲ್ಲ, ನಾರ್ತ್ ಪೋಲ್ ಟಚ್ ಮಾಡಬೇಕು. ನೀವು ಸೌತ್ ಪೋಲ್ ಆ್ಯಂಡ್ ನಾರ್ತ್ ಪೋಲ್ ಜ್ಞಾಪಕ ಇಟ್ಕೊಳ್ಳಿ, ಅದ್ರ ಫಂಕ್ಷನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನಾಟ್ ಕಲರ್ ಆಫ್ ದ ಮ್ಯಾಗ್ನೆಟ್. ಕಲರ್ ಆಫ್ ದ ಮ್ಯಾಗ್ನೆಟ್ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಫಸ್ಟ್ ನೀವು ತಿಳ್ಕೊಬೇಕು ಇವಾಗ. ಇದು ಬೇಸಿಕ್. ಈ ಬೇಸಿಕ್ ನಿಮ್ಮ ತಲೆ ಒಳಗಡೆ ಹೋಗ್ಬಿಟ್ರೆ ಅವ್ನ ಕಲರ್ ಯಾವ್ದಾಗಲಿ, ಅಕಸ್ಮಾತ್ ನಿಮ್ಮ ಹತ್ರ ಅದಿಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ಬರೀ ಕಲರ್, ಬ್ಲ್ಯಾಕ್ ಕಲರ್, ವೈಟ್ ಏನು ಕ್ರೋಮಿಯಂ ಕೋಟಿಂಗ್ ಆಗಿರೋ ಮ್ಯಾಗ್ನೆಟ್ ಸಿಕ್ಕುತ್ತೆ ಮಾರ್ಕೆಟಲ್ಲಿ. ಅವಾಗ ಏನು ಮಾಡ್ತೀರಾ ನೀವು ಅದನ್ನು? ಅವಾಗ ಇದಕ್ಕೆಲ್ಲನೂ ಹಾಕಿಲ್ಲ, ವೈಟು ಹಾಕಿಲ್ಲ, ಇದನ್ನು ಯೂಸ್ ಮಾಡಲ್ಲ ಅಂತ ತೆಗೆದಾಕ್ಬಿಡ್ತೀರಾ. ಸೊ ನಮಗೆ ಯೆಲ್ಲೋ ಆ್ಯಂಡ್ ವೈಟ್ ಕಲರ್ ಮುಖ್ಯ ಅಲ್ಲ. ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಯಾವುದೇ ಮ್ಯಾಗ್ನೆಟ್ ಸಿಕ್ಕರೂ, ನೀವು ಚಿಕ್ಕ ಮ್ಯಾಗ್ನೆಟ್ ಸಿಕ್ಕರು, ದೊಡ್ಡದು ಸಿಕ್ಕರು, ಯಾವ ಸೈಜ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಇದು ಚಿಕ್ಕದು ಮ್ಯಾಗ್ನೆಟ್. ಇದು ಈ ಚಿಕ್ಕ ಮ್ಯಾಗ್ನೆಟ್ ನಾವು ಯೂಸ್ ಮಾಡ್ತಾ ಇದೀವಿ. ಅಕಸ್ಮಾತ್ ಮಾರ್ಕೆಟಲ್ಲಿ ದೊಡ್ಡದು ಸಿಕ್ತು, ನೋಡಿದಿರಲ್ವ, ದೊಡ್ಡದೆಲ್ಲನೂ ₹1 ಅಷ್ಟಿರುತ್ತೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇರುತ್ತೆ, ಅದಕ್ಕೂ ದೊಡ್ಡದಿರುತ್ತೆ. ಹೊಟ್ಟೆ ನೋವಿದ್ದಾಗ ಅದನ್ನು ಹಾಕ್ಬೋದು. ಇದನ್ನು ನಾವು 8 hours ಹಾಕ್ತೀವಿ, ಅದನ್ನು ಜಸ್ಟ್ ಒಂದು 10 to 15 minutes ಹಾಕಿದ್ರೆ ಸಾಕು. ಆ ಜಾಗದಲ್ಲಿ ಇಮಿಡಿಯೇಟ್ ಕಡಿಮೆ ಆಗುತ್ತೆ. ಬಟ್ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಎರಡು ಕರೆಕ್ಟಾಗಿ ನೋಡಿ ಹಾಕುವಂಥದ್ದು ತುಂಬ ಇಂಪಾರ್ಟೆಂಟ್. ಸೊ ಸ್ಟಾರ್ಟ್ ವಿತ್ ಸ್ಟಾರ್ ಮ್ಯಾಗ್ನೆಟ್. ಇದರಲ್ಲಿ ನೀವು ಫಸ್ಟು ಡಯಾಗ್ನೈಸ್ ಆ್ಯಂಡ್ ಟ್ರೀಟ್ ಮಾಡಿ, ಅದಾದಮೇಲೆ ನೀವು ನೆಕ್ಸ್ಟ್ ಬಯಲ್ ಮ್ಯಾಗ್ನೆಟ್ಸ್ನ ಯೂಸ್ ಮಾಡುವಂತೆ. ಸೊ ಇದಿಷ್ಟು ಇವತ್ತಿಂದ ಡಯಾಗ್ನೈಸ್ ಸಿಸ್ಟಮ್ ಇದೆ. ಈ ಡಯಾಗ್ನೈಸ್ ಆ್ಯಂಡ್ ಥೆರಪಿನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಸ್ಟೆಪ್ ಇವತ್ತು ಸ್ಟಾರ್ ಮ್ಯಾಗ್ನೆಟ್ ಯೂಸ್ ಮಾಡುವಂಥದ್ದು.
ಸ್ಟಾರ್ ಮ್ಯಾಗ್ನೆಟ್ನ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಲೆವೆಲಲ್ಲಿ ಬಯೋಲ್ ಮ್ಯಾಗ್ನೆಟು ಪ್ಲಸ್ ಮೋಕ್ಸಾ ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಬಯೋಲ್ ಮ್ಯಾಗ್ನೆಟು ಪ್ಲಸ್ ಮೋಕ್ಸಾ ಆದಮೇಲೆ ಬಯೋಲ್ ಮ್ಯಾಗ್ನೆಟ್ನ ಯೂಸ್ ಮಾಡ್ಬೋದು. ಬಟ್ ಪೇಷಂಟ್ ಕಂಡೀಷನ್ನು ಸಹ ಅವಾಗ ನೋಡಬೇಕಾಗುತ್ತೆ. ನಾವು ಬೇಸ್ಡ್ ಆನ್ ದಟ್ ನೀವು ಯೂಸ್ ಮಾಡಿಕೊಡಿ. ಓಕೆ, ಸ್ಟಾರ್ ಮ್ಯಾಗ್ನೆಟ್ಗೆ ಪೋಲ್ಸ್ ಇರುತ್ತಾ? ಸರಿ, ಸ್ಟಾರ್ ಮ್ಯಾಗ್ನೆಟ್ಗೆ ನಾರ್ತ್ ಪೋಲ್ ಸೌತ್ ಪೋಲ್ ಇರುತ್ತಾ? 100% ಇರುತ್ತೆ. ಅದು ಹೆಂಗ್ ಗೊತ್ತಾಗುತ್ತೆ ಎಲ್ಲಿದೆ ಅಂತ? ಸ್ಟಾರ್ ಮ್ಯಾಗ್ನೆಟ್ ಯೂಸ್ ಮಾಡಬೇಕಾದ್ರೆ ನಾವು ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ನೋಡಲ್ಲ. ಸ್ಟಾರ್ ಮ್ಯಾಗ್ನೆಟ್ ನಮಗೆ ಪ್ರೆಷರನ್ನು ಕೊಡುತ್ತೆ. ನೀವೇನು ಮ್ಯಾನ್ಯಲಿ ಪ್ರೆಷರ್ ಆಗ್ತಿರಲ್ವ, ನೀವು 2 hours 3 hours ಮ್ಯಾಗ್ನೆಟ್ನ ಪ್ರೆಷರ್ ಕೊಡೋಕ್ಕಾಗಲ್ಲ. ಯೂಶ್ವಲಿ ಈ ಮೊಣಕಾಲ್ಗೆ ಅಂತ ತಿಳ್ಕೊಳ್ಳೋಣ, ಈ ಮೊಣಕಾಲು ಕೊಡ್ತೀವಲ್ವ ನಾವು, ಇಲ್ಲಿಗೆ ನಾವು 8 hours ಪ್ರೆಷರ್ ಕೊಡೋಕ್ಕಾಗಲ್ಲ. ಸೊ ಅವಾಗ ಸ್ಟಾರ್ ಮ್ಯಾಗ್ನೆಟ್ ಹಾಕಿ ಪ್ರೆಷರ್ ಕೊಟ್ಟಿರ್ತೀವಿ. ಸೊ ಅಲ್ಲಿ ನಾವು ನಾರ್ತ್ ಆ್ಯಂಡ್ ಸೌತ್ ಅಂತ ಏನು ನೋಡಲ್ಲ. ಇಟ್ ಈಸ್ ಟ್ರೀಟ್ ವಿತ್ ಪ್ರೆಷರ್ ಸಿಸ್ಟಮ್, ಅಂದರೆ ಪ್ರೆಷರ್ ಕೊಟ್ಟು ನಾವು ಟ್ರೀಟ್ ಮಾಡೋ ಅಂಥದಕ್ಕೆ ಸ್ಟಾರ್ ಮ್ಯಾಗ್ನೆಟ್ಸನ್ನು ಯೂಸ್ ಮಾಡ್ತೀವಿ. ವಿತೌಟ್ ಮ್ಯಾಗ್ನೆಟ್ ಏನು ಮಾಡಬೇಕು ಅಂದರೆ, ವಿತೌಟ್ ಮ್ಯಾಗ್ನೆಟ್ನ ನಾವು ಬರೀ ಸ್ಟಾರ್ಸೇ ಬರುತ್ತೆ, ಆ ಸ್ಟಾರ್ಸ್ನು ಸಹ ನಾವು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ.